ನಾನು ಹೇಳಿದ್ದೆ ಅವರಿಗೆ ಮೈಸೂರಿಗೆ ಏನಾದ್ರು ಬಂದರೆ ನಮ್ಮ ಮನೆಗೆ ಬಂದು ಹೋಗಿ ಅಂತ ಹೇಳ್ಬಿಟ್ಟು. ವಿ ಆರ್ ದ ಪಯನಿಯರ್ಸ್ ಇನ್ ದ ಮೆಮೊರಿ ಸ್ಪೋರ್ಟ್. ಈಸಿಯಾಗಿ ಕ್ಲೀನಾಗಿ ಕಾಮಾಗಿ ಕೂತ್ಕೊಂಡು ಒಂದು 2 ನಿಮಿಷ ರಿಕಾಲ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಮತ್ತೆ ನಾನು ಇನ್ನೊಂದ್ಸರಿ ರಿವೈಸ್ ಮಾಡು ಆರ್ಯ ಅಂದ್ರೂ ಓದಕ್ಕೆ ಹೋಗಲ್ಲ ಅವನು. Is outbeaten Mongolians and he has stood second in the world. ಸೊ ಇದ್ರ ಹಿಂದೆ ಮುಂದೆ ಹೆಂಗೆ ಕೇಳಿದ್ರು ಹೇಳೋ ಅಷ್ಟು ಕೆಪಾಸಿಟಿ ಅವಳಿಗಿದೆ. ಹಾಯ್ ಫ್ರೆಂಡ್ಸ್, ಮಾಯ ಲೋಕ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾವಾಗೋ ಒಂದು 6 ತಿಂಗಳ ಹಿಂದೆ ಒಂದು ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ಆ ಡ್ರೆಸ್ ಹಾಕ್ಕೊಂಡು ಒಂದು ಜಾಗಕ್ಕೆ ಹೋಗಿದ್ವಿ. ಮತ್ತೆ ಅದನ್ನು ನಾನು ರೀಸೆಂಟಾಗಿ ಹಾಕ್ಕೊಂಡಿದ್ದೆ. ಅದು ಹಾಕ್ಕೊಂಡಿರೋದು ನೋಡಿಬಿಟ್ಟು ಚಿನ್ನಿಮ್ಮ ನನಗೆ ಮತ್ತೆ ಅದೇ ಜಾಗಕ್ಕೆ ಹೋಗ್ತಾ ಇದ್ದೀವ, ಅಲ್ಲಿಗೆ ಹೋಗ್ತಾ ಇದ್ದೀವ, ಯಾಕೆ ಡ್ರೆಸ್ ಹಾಕ್ಕೊಂಡಿದ್ಯಾ ಅಂತ ಕೇಳಿದ್ಲು. ನನಗೆ ಒಂದು ನಿಮಿಷ ಶಾಕ್ ಆಯಿತು. ಇಲ್ಲಿಗೆ ಈ ಡ್ರೆಸ್ ಹಾಕ್ಕೊಂಡು ಎಲ್ಲಿಗೆ ಹೋಗಿದ್ವಪ್ಪ ಅಂತ. ಅವಾಗ ಅನ್ನಿಸ್ತು, ಅವತ್ತು ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ವಿ ಅವಳಿಗೆ. ಅಲ್ಲಿಗೆ ನಾವು ಆ ಬಟ್ಟೆನ ಹಾಕ್ಕೊಂಡು ಹೋಗಿದ್ವಿ. 6 ತಿಂಗಳ ಹಿಂದೆ ಹಾಕಿರೋ ಬಟ್ಟೆನೂ ಕೂಡ ಅವಳು ನೆನ್ಪಿಟ್ಕೊಂಡಿದ್ದಾಳೆ, ಆ ಜಾಗನೂ ಕೂಡ ನೆನ್ಪಿಟ್ಕೊಂಡಿದ್ದಾಳೆ. ಅಷ್ಟೊಂದು ಮೆಮೊರಿ ಪವರ್ ಇದೆಲ್ಲ ಅಂತ ಅಂದ್ಕೊಂಡೆ. ಈ ಥರ ಸುಮಾರು ಇನ್ಸಿಡೆಂಟ್ ಆಗಿದೆ ನಮಗಂತೂ. ಸೊ ಸಿನಿಮಾನಲ್ಲಿರುವಂತಹ ಆ ಸ್ಕಿಲ್ನ ನಾವು ಎಂಕರೇಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನಾನು ಕೆಲವು ದಿವಸಗಳ ಹಿಂದೆ ಟಿ ವಿ ನೋಡ್ತಾ ಇರಬೇಕಾದ್ರೆ ಸೊ ಈ ಮೆಮೊರಿ ಪವರ್ ಮೇಲೇ ಮಾತಾಡ್ತಾ ಇದ್ರು ಒಬ್ಬರು ಸುವರ್ಣ ಸೂಪರ್ ಸ್ಟಾರ್ನಲ್ಲಿ. ನನಗದು ಒಂಥರ ಆಶ್ಚರ್ಯ ಅನ್ನಿಸ್ತು. ಇದಕ್ಕೂ ಕೂಡ ಮೆಮೊರಿ ಪವರ್ಗೂ ಕೂಡ ಕೋರ್ಸ್ ಇದೆಯಾ ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಬಂದ್ಬಿಟ್ಟು ವೈಷ್ಣವಿ ಅಂತ. ಇವ್ರೇನು ಮಾಡ್ತಾರಪ್ಪ ಅಂದರೆ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಒಳ್ಳೆ ಟ್ರಿಕ್ಸ್ ಮತ್ತು ಟೆಕ್ನಿಕ್ಸನ್ನು ಹೇಳ್ಕೊಡ್ತಾರೆ. ಇವ್ರ ಹತ್ರ ಬಂದ್ಬಿಟ್ಟು ಚಿಕ್ಕವ್ರಿಗಾಗಿರ್ಬೋದು ದೊಡ್ಡವ್ರಿಗಾಗಿರ್ಬೋದು ಎಲ್ಲರಿಗೂ ಹೇಳ್ಕೊಡ್ತಾರೆ ಅಂತೆ ಆ ಟ್ರಿಕ್ಸ್ ಎಲ್ಲ. ನಾವು ಕೂಡ ತುಂಬ ಎಕ್ಸೈಟೆಡ್ ಆದ್ವಿ ಫಸ್ಟಿಗೆ ಕೇಳ್ಬಿಟ್ಟು. ದೊಡ್ಡವ್ರಿಗೂ 70 ವರ್ಷದವ್ರಿಗೂ ಕೂಡ ಹೇಳ್ಕೊಟ್ಟಿದ್ದಾರಂತೆ. ಅದೇ ನನಗೆ ಖುಷಿ ಆಗಿದ್ದು, ಈ ಥರನೂ ಇದೆಯಾ ಅಂತ ಹೇಳ್ಬಿಟ್ಟು. ನಾವು ಅವರಿಗೆ ಕಾಲ್ ಮಾಡಿ ಕೇಳಿದ್ವಿ. ಸೊ ಈ ಥರ ನಮಗೂ ಒಬ್ಳು ಮಗಳಿದ್ದಾಳೆ, ಅವಳಿಗೆ ಈ ಥರ ಜ್ಞಾಪಕ ಶಕ್ತಿ ಎಲ್ಲ ತುಂಬಾ ಇದೆ ಅಂತ ಹೇಳಿದ್ದಕ್ಕೆ ಸೊ ಒಂದು ಕ್ಲಾಸ್ಗೆ ಜಾಯ್ನ್ ಆದ್ವಿ. ನಾವು ಸಿನಿಮಾ ಜೊತೆ ಕ್ಲಾಸ್ಗೆ ಜಾಯ್ನ್ ಆದ್ವಿ. ಸೊ ಅವರು ಕೆಲವೊಂದು ಹೇಳ್ಕೊಟ್ರು, ರೀಸೆಂಟಾಗಿ ಜಾಯ್ನ್ ಆದ್ವಿ, ಹೇಳ್ಕೊಟ್ರು. ಸೊ ಇದನ್ನು ಅವಳು ಕಲೀಲಿಕ್ಕೆ ಹೇಳಿ ಅಂತ ಹೇಳಿದ್ಲು. ಅವಳು ಬರೀ ಒಂದೇ ಕ್ಲಾಸ್ ಅಟೆಂಡ್ ಆಗಿದ್ದು. ಎಷ್ಟೇ ಕಷ್ಟದ್ದಾಗಿರಬಹುದು ಅವರು ಈಸಿಯಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಹೇಳ್ಕೊಡ್ತಾರಂತೆ. ಸೊ ಅವರು ಇವತ್ತು ಮೈಸೂರಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಯಾವುದೋ ಒಂದು ಇವೆಂಟ್ ಇದೆ ಅಂತೆ, ಆ ಇವೆಂಟ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕಾಗಿ ನಾನು ಕೂಡ ರೆಡಿಯಾಗಿ ವೇಟ್ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತಿನ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಹಾಗೆ ಸಾಕಷ್ಟು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿದ್ಮೇಲೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ, ಸರಿನಾ? ಇನ್ನೊಂದು 5 ಮಿನಿಟ್ಸಲ್ಲಿ ಬರ್ತಾರೆ, ಅವ್ರನ್ನ ರಿಸೀವ್ ಮಾಡ್ಕೊಳ್ತೀನಿ ನಾನು. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದ್ನಲ್ವಾ ವೈಷ್ಣವಿ ಮ್ಯಾಮ್ ಅವ್ರು ಬರ್ತಾರೆ ಅಂತ. ಇನ್ನೇನು ಬಂದಿದ್ದಾರೆ. ಸೊ ಹಾಯ್ ಮ್ಯಾಮ್. ನಮಸ್ತೆ. ತುಂಬ ಖುಷಿ ಆಯಿತು ನಿಮ್ಮನ್ನು ಡೈರೆಕ್ಟಾಗಿ ಮೀಟ್ ಮಾಡಿ. ಆ್ಯಂಡ್ ನೀವೇನೋ ಇಲ್ಲಿ ವರ್ಕ್ ಇದೆ ಅಂತ ಹೇಳಿದ್ರಿ. ಸೊ ಹಾಗಾಗಿ ಒಂದ್ಸಲ ನಿಮ್ಮನ್ನು ನೋಡ್ದಂಗೆ ಇರುತ್ತೆ. ಆ್ಯಂಡ್ ನಮ್ಮ ಸಿನಿಮಾನ ಕೂಡ ಜಾಯಿನ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಕೆಲವೊಂದು ಡೌಟ್ಸ್ ಎಲ್ಲ ಕೇಳಬೇಕಾಗಿತ್ತು, ಹಾಗಾಗಿ ಒಂದು ವಿಡಿಯೋ ಕೂಡ ಮಾಡಿಬಿಡೋಣ, ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ವೆಲ್ಕಮ್. ವೈಷ್ಣವಿ ಅವರೇ, ನಾನು ಫಸ್ಟ್ ನಿಮ್ಮನ್ನು ನೋಡಿದ್ದು ನೀವು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ರಲ್ವ. ಸೊ ಅಲ್ಲಿ ನೋಡಿ ಓಕೆ ತಿಳ್ಕೊಳ್ಳೋಣ ಇವ್ರ ಬಗ್ಗೆ ಅಂತ ಅನ್ನಿಸ್ತು. ಸೊ ಇಲ್ಲಿ ಒಂದು ಫೋಟೋ ಕೂಡ ಇದೆ ನೋಡಿ ಅವ್ರದ್ದು. ಸೊ ನೀವು ಇದನ್ನೆಲ್ಲ ಹೇಗೆ ಕಲ್ತ್ರಿ, ನಿಮ್ಗೆ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು, ಯಾರ್ಯಾರ ಹತ್ರ ಎಲ್ಲ ಕಲ್ತ್ರಿ ಅಂತ ಹೇಳ್ತೀವಿ? ಸೊ ಬೇಸಿಕಲಿ ಇದನ್ನು 30 years ಬ್ಯಾಕು ನಮ್ಮ ಮಾವನವರು ಝೇವಿಯರ್ ಅನ್ನೋರ ಹತ್ರ ಕಲ್ತಿದ್ರು. 30 years ಬ್ಯಾಕ್. ಸೊ ನನಗೆ ನನ್ನ ಮಕ್ಕಳು ಊಂಬಲ್ಲಿದ್ದಾಗ ನಮ್ಮ ಮಾವನವ್ರು ಹೇಳಿದ್ರು ಈ ಥರದ್ದೊಂದಿದೆ, ಟ್ರೈ ಮಾಡು, ಮಕ್ಕಳಿಗೆ ಹೆಲ್ಪ್ ಮಾಡು ಅಂತ. ದೆನ್ ನಾನು ಇಂಟರ್ನ್ಯಾಷನಲ್ ಟ್ರೈನರ್ಸ್ ಹತ್ರ ಎಲ್ಲ ಕಲಿತೆ. ರಾನ್ ವೈಟ್ ಇರ್ಬೋದು, ಡೊಮಿನಿಕ್ ಬ್ರೇನ್, ಆಮೇಲೆ ಆಂಟೋನಿ ಮೆಟಿವೇರ್, ಜಿಮ್ ಕ್ವಿಕ್, ಇವರೆಲ್ಲರ ಹತ್ರ ಕಲಿತೆ. ನನ್ನದೇ ಆದ ಒಂದು ಕೋರ್ಸ್ನ ಕಸ್ಟಮೈಸ್ ಮಾಡಿಕೊಂಡೆ. ನನ್ನದೇ ಆದ ಒಂದು ಸಿಸ್ಟಮಲ್ಲಿ ನಾನು ನಮ್ಮ ಇಂಡಿಯನ್ ಅಕಾಡೆಮಿಕ್ಸ್ಗೆ ಹೆಂಗೆ ಬೇಕೋ ಅದನ್ನು ಕಸ್ಟಮೈಸ್ ಮಾಡಿ ನಾನು ಮಕ್ಕಳಿಗೆ ಟೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಎಕ್ಸಲೆಂಟ್ ರಿಸಲ್ಟ್ಸ್. ಫಸ್ಟ್ ಮೇಜರ್ ಸ್ಟೂಡೆಂಟ್ಸ್ ಆರ್ ಮೈ ಚಿಲ್ಡ್ರನ್, ನನ್ನ 2 ಮಕ್ಕಳು. ಸೊ ಅವರಿಬ್ಬರಲ್ಲೂ ಅದು ಐ ವಾಸ್ ಏಬಲ್ ಟು ಸಿ ದೋಸ್ ರಿಸಲ್ಟ್ಸ್. ಅದನ್ನು ನೋಡಿದ ತಕ್ಷಣ ವೈ ನಾಟ್ ಐ ಹೆಲ್ಪ್ ದಿಸ್ ಅದರ್ ಕಿಡ್ಸ್ ಆಲ್ಸೋ ಅಂದ್ಬಿಟ್ಟು ಫ್ರಮ್ ಪಾಸ್ಟ್ 10 years ಐ ಆಮ್ ಡೂಯಿಂಗ್.
ಸೊ ಚಿನಿಮಾಗೆ ಲಾಸ್ಟ್ ಟೈಮ್ ನಾವು ಫ್ಲಾಗ್ಸ್ ಎಲ್ಲ ಹೇಳ್ಕೊಟ್ಟಿದ್ನಲ್ಲ, ಸೊ ಅವಳು ಎಷ್ಟು ಕಲ್ತಿದ್ದಾಳೆ ನೋಡೋಣ ಅಲ್ವಾ? ಸೊ ಚಿನಿಮಾ ಇದು ಯಾವ ಫ್ಲಾಗು? ಯಾವ ಫ್ಲಾಗ್ ಅದು? ವೆರಿ ಗುಡ್. ಇದು ಯಾವ ಫ್ಲಾಗು? ಓ ಚಿಲ್ಲಿ. ಚಿನಿಮಾ ಇದು ಯಾವ ಫ್ಲಾಗು? ವೆರಿ ಗುಡ್. ಇದು ಯಾವ ಫ್ಲಾಗು? ಕರೆಕ್ಟ್. ಯಾಪಾನ್. ವೆರಿ ನೈಸ್. ಇದು ಯಾವ ಫ್ಲಾಗು? ವಾವ್, ಎಕ್ಸಲೆಂಟ್, ಗುಡ್ ಜಾಬ್ ಚಿನಿಮಾ. ಕ್ಲಾಸ್ಗೆ ಅವಳು ಇಷ್ಟೊಂದು ಕಲ್ತಿರೋದು ನಿಜವಾಗ್ಲೂ ಗ್ರೇಟ್. ಅಂಡ್ ಶಿ ಇಸ್ ವೆರಿ ಯಂಗ್, 4 year old ಅಲ್ಲ ಅವಳು ಇನ್ನು. ವೆರಿ ಗುಡ್, ಚೆನ್ನಾಗಿ ಹೇಳಿದೆ. ಗೊತ್ತಾ ನಿಂಗೆ ಅದೆಲ್ಲ? ಮ್ಯಾಮ್, ಈಗ ಮೆಮೊರಿ ಅಂದರೆ ಏನು? ಯಾಕೆಂದರೆ ಈಗ ಮಕ್ಕಳು ಓದೋ ಮಕ್ಕಳಿಗೆ ಜ್ಞಾಪಕ ಶಕ್ತಿ ಇರೋದಿಲ್ಲ. ಸೊ ಎಲ್ಲ ಓದಿದ್ದೆಲ್ಲ ತಲೆಯಲ್ಲಿ ಇಟ್ಕೋಬೇಕು ಅಂದರೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಸೊ ಅದನ್ನು ಹೇಗೆ ಅವರು ಕಲಿಬೇಕು ಅಂದರೆ ಏನು ಅಂದರೆ ಈ ಜ್ಞಾಪಕ ಶಕ್ತಿ ಅಂದರೆ ಏನು ಅನ್ನೋದೇ ಒಂದು ದೊಡ್ಡ ಕ್ವೆಶ್ಚನ್. ಓಕೆ, ಸೊ ಇವಾಗ ಮೆಮೊರಿ ಅಂದರೆ ಇವಾಗ ನಾವು ಏನೇ ನಮ್ಮ ಕಣ್ಣು, ಕಿವಿ, ನಮ್ಮ 5 senses ಅಂತ ಹೇಳ್ತೀವಿ, ಪಂಚೇಂದ್ರಿಯಗಳು ಅಂತ ಹೇಳ್ತೀವಲ್ಲ, ಕಣ್ಣು, ಕಿವಿ, ನೋಸ್ ಆ್ಯಂಡ್ ಟಂಗ್ ಆ್ಯಂಡ್ ಸ್ಕಿನ್. ನಾವು ಅದ್ರ ಮುಖಾಂತರ ಏನೇ ನೋಡಿದ್ರು, ಕೇಳಿಸ್ಕೊಂಡ್ರು, ಫೀಲ್ ಮಾಡಿದ್ರು ಅದಷ್ಟು ಇಮೇಜ್ ರೀತಿ ಸ್ಟೋರ್ ಆಗುತ್ತೆ ಬ್ರೈನಲ್ಲಿ. ಸೊ ಆ ಇಮೇಜ್ನ ನಾವು ರೀಕಾಲ್ ಮಾಡಿದಾಗ ಅದು ಮೆಮೊರಿ ಅಂತ ಫಾರ್ಮ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ಮೆಮೊರಿ. ಸೊ ನಾವು ಬೇಸಿಕಲಿ ಏನು ಅನ್ಕೊಂಡ್ಬಿಡ್ತೀವಿ ಅಂದರೆ ಮೆಮೊರಿ ಹೆಂಗ್ ಬರುತ್ತೆ ಏನೋ ಗೊತ್ತಿಲ್ಲ, ಇಟ್ ಇಸ್ ಆಲ್ ಬ್ರೈನ್ ರಿಲೇಟೆಡ್ ಅಂತ ಅನ್ಕೊಂಡ್ಬಿಡ್ತೀವಿ. ಸೊ ಇಟ್ ಇಸ್ ಆಲ್ ಲಿಂಕ್ಡ್ ವಿತ್ ಆ ಸೆನ್ಸ್ ಆರ್ಗನ್. ಸೊ ಬ್ರೈನಿನ ಭಾಷೆ ಒಂದಿದೆ, ದಟ್ ಇಸ್ ವಾಟ್ ಪಿಕ್ಚರ್ ಲ್ಯಾಂಗ್ವೇಜ್. ಬ್ರೈನಿನ ಭಾಷೆ ನೀವು ಪಿಕ್ಚರ್ ಲ್ಯಾಂಗ್ವೇಜ್. ಸೊ ಇವಾಗ ಮೆಮೊರಿ ಅಂತ ಹೇಳಿದ್ದೀನಿ. ಸೊ ಅದ್ರದ್ದು ಒಂದು ಸ್ಮಾಲ್ ಡೆಮೋ ನೋಡೋಣ. ನನ್ನ ಹತ್ರ ಒಂದು ಸ್ಟೂಡೆಂಟ್ ಇದ್ದಾರೆ. ಓಕೆ, ಸೊ ಮೈಂಡ್ ಬ್ಲೋಯಿಂಗ್ ಡೆಮೋಸ್ ನೋಡೋಣ. ಹಾಯ್ ಪುಟ. ಹಾಯ್, ಏನೇನು ಹೆಸರು? ಏಜ್ ಎಷ್ಟು ನಿಂಗೆ? ಹೇಳ್ಬೇಕಾ? ಏಜ್ ಎಷ್ಟು ನಿಂಗೆ? 5 years. ಓಕೆ, ನೀನೇನೋ ಕಲ್ತಿದ್ಯಂತೆ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಎಲ್ಲ, ನನಗೂ ಸ್ವಲ್ಪ ಹೇಳ್ತೀಯಾ? ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ್ ಕಾರಂತ್, ವಿಕ್ರು ಗೋಕಾಕ್, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್. ವಾ, ವೆರಿ ಗುಡ್. ನಿಜವಾಗ್ಲೂ 5 ವರ್ಷಕ್ಕೆ ಇಷ್ಟೊಂದು ನೆನ್ಪಿಟ್ಕೊಂಡಿದ್ದಾನೆ. ಅವನು ಪ್ರೈಮ್ ಮಿನಿಸ್ಟರ್ಸ್ ಆಫ್ ಇಂಡಿಯಾನು ಕಲ್ತಿದ್ದಾನೆ. ಹೌದಾ? ಅದು ಹೇಳು ಪುಟ. ಜವಾಹರ್ಲಾಲ್ ನೆಹರು, ಗುಲ್ಜಾರಿ ನಾನಂದ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಚೌಧರಿ ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿಶ್ವನಾಥ್ ಪ್ರತಾಪ್ ಸಿಂಗ್, ಚಂದ್ರಶೇಖರ್, PV ನರಸಿಂಹರಾವ್, ಅಟಲ್ ಬಿಹಾರಿ ವಾಜಪೇಯಿ, H.D. ದೇವೇಗೌಡ, ಗುಜರಾತ್, ಡಾಕ್ಟರ್ ಮನಮೋಹನ್ ಸಿಂಗ್, ನರೇಂದ್ರ ಮೋದಿ. ವೆರಿ ಗುಡ್. ಮ್ಯಾಮ್, ಈಗ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಈಗ ಕೆಲವೊಂದು ವಿಚಾರಗಳನ್ನ ನಾವು ಮರ್ತು ಹೋಗ್ತಾ ಇರ್ತೀವಿ. ನಾನೇ ಸುಮಾರಾಗಿ ಮರಿತಾ ಇರ್ತೀನಿ. ಈ ಗುಡ್ ಮೆಮೊರಿ ಮತ್ತು ಬ್ಯಾಡ್ ಮೆಮೊರಿ ಅನ್ನೋದು ಇದೆಯಾ? ಖಂಡಿತ ಇಲ್ಲ. ಸೊ ಗುಡ್ ಮೆಮೊರಿ, ಬ್ಯಾಡ್ ಮೆಮೊರಿ ಅಂತ ಇಲ್ಲ. ಇಟ್ ಇಸ್ ಜಸ್ಟ್ ಟ್ರೈನ್ಡ್ ಆರ್ ಅನ್ಟ್ರೈನ್ಡ್ ಮೆಮೊರಿ. ಅನ್ಟ್ರೈನ್ಡ್ ಮೆಮೊರಿ. ಇವಾಗ ಸಿನಿಮಾಗ್ ನೋಡಿದ್ರೆ, ಈ ಮಗು ನೋಡಿದ್ರೆ, ಇಟ್ ಇಸ್ ಆಲ್ ಟ್ರೈನ್ಡ್ ಮೆಮೊರಿ. ಸೊ ಅನ್ಟ್ರೈನ್ಡ್ ಮೆಮೊರಿ ಅಂದ್ರೆ ನಾವು ಕಷ್ಟಪಡ್ತೀವಿ ರೀಕಾಲ್ ಮಾಡೋದಕ್ಕೆ. ಈಗ ಆ ಮಗು ರೀಕಾಲ್ ಮಾಡ್ತು, ಸರಾಗವಾಗಿ ರೀಕಾಲ್ ಮಾಡ್ತು. ಸೊ ಆ ಕಷ್ಟ ಅನ್ನೋದು ಕಾಣೋದಿಲ್ಲ ರೀಕಾಲಿಂಗ್ ಅಲ್ಲಿ. ಸೊ ಇಟ್ ಇಸ್ ಜಸ್ಟ್ ಟ್ರೈನ್ಡ್ ಆರ್ ಅನ್ಟ್ರೈನ್ಡ್ ಮೆಮೊರಿ. ಬೇಸಿಕಲಿ ಈ ಬ್ರೈನ್ ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ, ಬ್ರೈನ್ ಅಲ್ಲಿ 2 ಹೆಮಿಸ್ಪಿಯರ್ಸ್ ಇದೆ. ರೈಟ್ ಹೆಮಿಸ್ಪಿಯರ್ ಮತ್ತೆ ಲೆಫ್ಟ್ ಹೆಮಿಸ್ಪಿಯರ್, 2 ಭಾಗಗಳಿದೆ. ಸೊ ಏನಾಗುತ್ತೆ, ಲೆಫ್ಟ್ ಬ್ರೈನ್ ಬಂದು ಲಾಜಿಕಲ್ ಬ್ರೈನ್, ರೈಟ್ ಬ್ರೈನ್ ಬಂದು ಕ್ರಿಯೇಟಿವ್ ಬ್ರೈನ್. ಸೊ ಏನಾಗುತ್ತೆ, ಲೆಫ್ಟ್ ಬ್ರೈನ್ ಇಸ್ ಅಸೋಸಿಯೇಟೆಡ್ ವಿತ್ ರೈಟ್ ಪಾರ್ಟ್ ಆಫ್ ದ ಬಾಡಿ ಅಂಡ್ ರೈಟ್ ಬ್ರೈನ್ ಇಸ್ ಅಸೋಸಿಯೇಟೆಡ್ ವಿತ್ ದ ಲೆಫ್ಟ್ ಪಾರ್ಟ್ ಆಫ್ ದ ಬಾಡಿ. ನಮ್ಮಲ್ಲಿ ಮೆಜಾರಿಟಿ ಎಲ್ಲ ನಾವು ರೈಟ್ ಹ್ಯಾಂಡ್ ಅಲ್ವಾ ಬರೆಯೋದು. ಸೊ ರೈಟ್ ಹ್ಯಾಂಡ್ ನಾವು ರೈಟ್ ಪಾರ್ಟ್ ಆಫ್ ದ ಬಾಡಿ ಯೂಸ್ ಮಾಡೋದ್ರಿಂದ ನಮ್ಮ ಲೆಫ್ಟ್ ಬ್ರೈನ್ನ ಸ್ಟಿಮ್ಯುಲೇಟ್ ಮಾಡ್ತಾ ಇದೀವಿ. ಸೊ ನಾವು ಲೆಫ್ಟ್ ಪಾರ್ಟ್ ನಾವು ಯೂಸೇ ಮಾಡಲ್ಲ, ನಾನ್ ಡಾಮಿನೆಂಟ್ ಹ್ಯಾಂಡ್ ನಾವು ಯೂಸೇ ಮಾಡಲ್ಲ. ಸೊ ಹಾಗಾಗಿ ನಮ್ಮ ಕ್ರಿಯೇಟಿವ್ ಬ್ರೈನ್ ಯೂಸೇಜ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸೊ ನಮ್ಮ ಕ್ರಿಯೇಟಿವ್ ಬ್ರೈನ್
ಹ್ಯಾಸ್ ದ ಕೆಪಾಸಿಟಿ ಟು ರಿಮೆಂಬರ್ ದ ಮೋಸ್ಟ್. ಅದಕ್ಕೆ ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳೋ ಸಾಮರ್ಥ್ಯ ಇದೆ. ಸೊ ನಮ್ಮಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ಕ್ರಿಯೇಟಿವ್ ಬ್ರೈನ್ ಸ್ಟಿಮ್ಯುಲೇಟ್ ಮಾಡೋದು ಹೇಗೆ ಅಂತ ಟೆಕ್ನಿಕ್ಸ್ ಮುಖಾಂತರ ಹೇಳ್ಕೊಡ್ತೀವಿ. ಈಗ ಲೆಫ್ಟ್ ಹ್ಯಾಂಡ್ ಇಂದ ಬರೆಯೋ ಮಕ್ಕಳು ಇರ್ತಾರೆ, ಅವ್ರದ್ದು ಹೇಗೆ? ಮತ್ತೆ ಲೆಫ್ಟ್ ಹ್ಯಾಂಡ್ ಇಂದ ಬರೆಯೋರ್ಗೆ ರೈಟ್ ಬ್ರೈನ್ ಸ್ಟಿಮ್ಯುಲೇಟ್ ಆಗಿರುತ್ತೆ, ಬಟ್ ನಾಟ್ ಟು ಆಪ್ಟಿಮಮ್ ಲೆವೆಲ್. ಬಟ್ ನಮಗ್ ಬೇಕಾಗಿರೋದು ಹೋಲಿಸ್ಟಿಕ್ ಬ್ರೈನ್ ಬೇಕು. ಇಟ್ ಇಸ್ ನಾಟ್ ಜಸ್ಟ್ ರೈಟ್ ಆರ್ ಲೆಫ್ಟ್ ಅಷ್ಟೇ ಬೇಕಾಗಲ್ಲ, ಎರಡೂ ಪಾರ್ಟ್ ಆಫ್ ದ ಬ್ರೈನ್ ಯೂಸ್ ಮಾಡ್ಬೇಕಾಗತ್ತೆ. ಹೋಲಿಸ್ಟಿಕ್ ಬ್ರೈನ್ ಬರೀ ಲಾಜಿಕ್ ಮಾತ್ರ ಇಟ್ಕೊಂಡ್ರೆ ಇಟ್ ಇಸ್ ನಾಟ್ ಪಾಸಿಬಲ್, ಬರೀ ಕ್ರಿಯೇಟಿವ್ ಇಟ್ಕೊಂಡ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಎರಡೂ ಯೂಸ್ ಮಾಡಬೇಕು. ಸೊ ದಟ್ ಕೈಂಡ್ ಆಫ್ ಯೂಸೇಜ್ ಕ್ಯಾನ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ಆರ್ ಟೆಕ್ನಿಕ್ಸ್. ಓಕೆ. ಸೊ ಈಗ ಅದೇ ಥರ ಒಂದು ಕ್ರಿಯೇಟಿವ್ ಬ್ರೈನ್ ಸ್ಟಿಮ್ಯುಲೇಟ್ ಮಾಡಿರೋ ಒಂದು ಮಗು ಇದೆ. ಸೊ ವಿಲ್ ಕಾಲ್ ಹಿಮ್. ಓಕೆ, ಹಾಯ್, ಏನು ನಿನ್ನ ಹೆಸರು? ನನ್ನ ಹೆಸರು ಆರ್ಯ ಸಚಿನ್. ಏಜ್ ಎಷ್ಟು ನಿಮಗೆ? 8 years. ಯಾವ ಸ್ಕೂಲಲ್ಲಿ ಓದ್ತಿದ್ಯಾ? ಆರ್ಕೆ ಇಂಟರ್ನ್ಯಾಷನಲ್ ಸ್ಕೂಲ್ ವಿಜಯನಗರ ಬ್ರಾಂಚ್. ಎಲ್ಲಿರೋದು ನೀನು? ನಾನು ಬೆಂಗಳೂರಿಂದ ಬಂದಿದ್ಯಾ? ಓಕೆ. ಈಗ ಕೆಲವೊಂದು ಮ್ಯಾಮ್ ಹೇಳಿದ್ದಾರೆ ನಿನ್ನ ಬಗ್ಗೆ, ನೋಡೋಣವಾ ನೀನೆಷ್ಟು ತಿಳ್ಕೊಂಡಿದ್ಯಾ ಅಂತ. ಸೊ ನಮ್ಮ ಬಾಡಿಲಿ ಸ್ಕೆಲಿಟನ್ ಅಂತ ಹೇಳ್ತೀವಿ, ಸ್ಕೆಲಿಟಲ್ ಸಿಸ್ಟಮ್, ಅಸ್ಥಿ ಪಂಜರ, ಒಂದಷ್ಟು ಬೋನ್ಸ್ ಇಂದ ಫಾರ್ಮ್ ಆಗಿದೆ ನಮ್ಮ ಬಾಡಿ. ಸೊ ಇಷ್ಟು ಬೋನ್ಸ್ ಇದೆ ನಮ್ಮ ಬಾಡಿಲಿ. ಸೊ ಇಷ್ಟು ಬೋನ್ಸ್ನ ನಮ್ಮ ಮಗು ರೀಕಾಲ್ ಮಾಡುತ್ತೆ. ಇದನ್ನು ಬೇಸಿಕಲಿ ಒಂದು 20-22 ವರ್ಷಕ್ಕೆ ಕಲಿಯೋ ಅಂಥ ಸಬ್ಜೆಕ್ಟ್ ಇದು. ಸೊ ಬೋನ್ಸ್ ಆಫ್ ದ ಬಾಡಿ. ಸೊ ಇದನ್ನು ನಮ್ಮ 8 ವರ್ಷದ ಆರ್ಯ ಸಚಿನ್ ಇಸ್ ಟ್ರೈಂಗ್ ಟು ರೀಕಾಲ್ ಇಟ್ ನಾವು. ಯಾ. ಫ್ರಂಟಲ್ ಬೋನ್, ಪ್ಯಾರೈಟಲ್ ಬೋನ್, ಝೈಗೋಮ್ಯಾಟಿಕ್ ಬೋನ್, ಮ್ಯಾಕ್ಸಿಲಾ ಬೋನ್, ಮ್ಯಾಂಡಬಲ್ ಬೋನ್, ಫಸ್ಟ್ ಥೊರಾಸಿಕ್ ವರ್ಟಿಬ್ರಾ, ಕ್ಲಾವಿಕಲ್, ಸ್ಕ್ಯಾಬುಲಾ, ಹ್ಯೂಮರಸ್, ಹಲ್ನರ್, ರೇಡಿಯಸ್, ಕಾರ್ಪಸ್, ಮೆಟಾಕಾರ್ಪ್. ನಿಜವಾಗ್ಲೂ ಗ್ರೇಟ್ ಮ್ಯಾಮ್, ಇಷ್ಟೊಂದು ತಿಳ್ಕೊಂಡಿದ್ದಾರೆ ಅಂದರೆ ಒಂದು ಏಜ್ ಅನ್ನೋದು ಬಂದಮೇಲೆ ನಾವು ಇಷ್ಟೊಂದು ಕಲೀಲಿಕ್ಕೆ ಸಾಧ್ಯ. ಅದು ಕೂಡ ಎಷ್ಟು ನೆನಪಿರುತ್ತೋ ಎಷ್ಟಿಲ್ಲ ಗೊತ್ತಿಲ್ಲ. ಸೊ ಇವ್ರ ಪೇರೆಂಟ್ ಇದ್ದಾರೆ. ಸೊ ಇವನ್ ಜರ್ನಿ ಏನು ತುಂಬ ದಿನದಿಂದ ಇವನೇನು ಕಲ್ತಿಲ್ಲ, ರೀಸೆಂಟಾಗಿ ಕಲ್ತಿರೋದು. ಇಟ್ಸ್ ಬೀನ್ 1 to 1.5 months. ಸೊ ಅವ್ರ ಪೇರೆಂಟ್ನ ಮಾತಾಡ್ಸೋಣ. ಓಕೆ. ಹಾಯ್ ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು ಈ ಕ್ಲಾಸ್ ನೀವು ಅಟೆಂಡ್ ಆದಮೇಲೆ, ಮಗುನ ಜಾಯಿನ್ ಮಾಡಿಸಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು? ನನಗೆ ಫಸ್ಟ್ ಆಫ್ ಆಲ್ ಮ್ಯಾಮ್ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಗುತ್ತೆ. ವೈಷ್ಣವಿ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡಿಸೋದಕ್ಕೆ. ಸಂಡೇ ಕ್ಲಾಸಲ್ಲಿ ಅವನು 7 o'clock ಎದ್ದು ರೆಡಿ ಇರ್ತಾನೆ, ನಾನು ವೈಷ್ಣವಿ ಮ್ಯಾಮ್ ಬಂದರು, ವೈಷ್ಣವಿ ಮ್ಯಾಮ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಅಂತ. ಮತ್ತು ಏನೇ ಕೊಟ್ಟರು, ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೇ ಡಿಫಿಕಲ್ಟ್ ಯಾವುದೇ ಒಂದು ಟಾಪಿಕ್ ಕೊಟ್ಟರು ಕೂಡ ಇದನ್ನು ಓದ್ಕೊ ಅಂತ ಒಂದ್ಸರಿ ಓದ್ಕೊಂಡು ಅದನ್ನು ಅಸೋಸಿಯೇಷನ್ ಅವನೇ ಮಾಡ್ತಾನೆ. ಇದಕ್ಕೆ ಮ್ಯಾಮ್ ಅವ್ನು ಕೆಲವೊಂದು ಟೆಕ್ನಿಕ್ಸ್ ಹೇಳ್ಕೊಟ್ಟಿದ್ದಾರೆ ಅವ್ರ ಕ್ಲಾಸಲ್ಲಿ. ಸೊ ಕೆಲವೊಂದು ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಅವನೇ ಅದನ್ನೆಲ್ಲ ರಿಪ್ಲೇಸ್ಮೆಂಟ್ ಮೆಥಡ್ ಅಂತೆ, ಅದು 1-2-3 ಮೆಥಡ್ಸ್ ಇದೆ. ಸೊ ಆ 2-3 ಮೆಥಡ್, ಅಸೋಸಿಯೇಷನ್ ಮೆಥಡು, ರಿಪ್ಲೇಸ್ಮೆಂಟ್ ಮೆಥಡು, ಈ ಥರ ಒಂದು 2-3 ಮೆಥಡ್ಸ್ನ ಯೂಸ್ ಮಾಡಿ ಅವನೇ ಸಬ್ಜೆಕ್ಟ್ಸಲ್ಲಿ ಯೂಸ್ ಮಾಡಿಕೊಂಡು ಎಲ್ಲ ಒಂದು ಸರಿ ಓದಿದ್ರೆ ಮತ್ತೆ ತಿರ್ಗಾ ಓದೋದಿಲ್ಲ. ಮತ್ತೆ ನಾನು ಇನ್ನೊಂದ್ಸರಿ ರಿವೈಸ್ ಮಾಡು ಆರ್ಯ ಅಂದ್ರೂ ಓದಲಿಕ್ಕೆ ಹೋಗಲ್ಲ ಅವನು. ಸೊ ಒಂದು ಸರಿ ಓದ್ಬಿಟ್ರೆ ಅಷ್ಟೇ ಅವ್ನು ಮುಗಿತು. ವೈಷ್ಣವಿ ಮ್ಯಾಮ್ ನಿಜವಾಗೂ ನಾವು ತುಂಬ ಖುಷಿ ಇದೆ ಅವ್ರ ಕ್ಲಾಸಿಗೆ ಸೇರಿದ್ದಕ್ಕೆ. ಮತ್ತು ಅವರಿಂದ ತುಂಬ ಇದು ಆ್ಯಕ್ಚುಲಿ ನಮ್ಮ ಸ್ಕೂಲಲ್ಲೆಲ್ಲ ಇದು ಇಂಪ್ಲಿಮೆಂಟ್ ಆದರೆ ತುಂಬ ಅನುಕೂಲ ಆಗುತ್ತೆ. ಆ್ಯಕ್ಚುಲಿ ತುಂಬ ಹೆಲ್ಪ್ ಆಗುತ್ತೆ. ನಾವು ನಮಗೆ ಯೂಟ್ಯೂಬ್ ಮುಖಾಂತರ ನಮಗೆ ಗೊತ್ತಾಯಿತು. ಸೊ ಹಾಗಾಗಿ ಬೇರೆಯವ್ರಿಗೂ ಹಾಗೆ ಗೊತ್ತಾದರೆ ನಮಗೂ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ವೈಷ್ಣವಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ಸಾಧಾರಣವಾಗಿ ನಮಗೆ ಈ ಫಿಸಿಕಲ್ ಸ್ಪೋರ್ಟ್ಸ್ ಬಗ್ಗೆ ಗೊತ್ತು, ಈ ಬಾಕ್ಸಿಂಗ್ ಅಂತೆ, ರನ್ನಿಂಗ್ ಅಂತೆ, ಸೊ ಇದ್ರ ಬಗ್ಗೆ ಗೊತ್ತು. ಇದೇನಿದು ಮೆಮೊರಿ ಸ್ಪೋರ್ಟ್ಸ್? ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಾನು ನಿಮ್ಮ ಕೋರ್ಸ್ ಬಗ್ಗೆ ತಿಳ್ಕೊಂಡ್ಮೇಲೆ ಸೊ ಈ ಕ್ವಶನ್ ಕೇಳಬೇಕು, ಇದು ಏನಿದು ಅನ್ನೋದು ಕುತೂಹಲ ನನಗಂತೂ ತುಂಬಾ ಇದೆ. ಅದ್ರ ಬಗ್ಗೆ ಹೇಳ್ತೀರಾ ಸ್ವಲ್ಪ? ಎಸ್, ಇದು ಮೆಮೊರಿ ಸ್ಪೋರ್ಟ್ಸ್ ಅನ್ನೋದು 1991ಇಂದಲೂ ಕಂಡಕ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಟ್ ಈಸ್ ಅ ಪ್ಲ್ಯಾಟ್ಫಾರ್ಮ್ ಟು ಶೋಕೇಸ್ ಯುವರ್ ಮೆಮೊರಿ ಕೇಪಬಿಲಿಟೀಸ್. ಸೊ ದ ಪರ್ಸನ್ ಯಾರು ಜಾಸ್ತಿ ಜ್ಞಾಪಕ ಇಟ್ಕೊಂಡು ಹಿ ಈಸ್ ಏಬಲ್ ಟು ರೀಕಾಲ್ನೋ ಹಿ ಈಸ್ ದ ಚಾಂಪಿಯನ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದರಲ್ಲಿ ವರ್ಲ್ಡ್ ಮೆಮೊರಿ ಚಾಂಪಿಯನ್ಶಿಪ್ಸ್ ನಡೆಯುತ್ತೆ, ನ್ಯಾಷನಲ್ ಲೆವೆಲ್ ನಡೆಯುತ್ತೆ, ಸ್ಟೇಟ್ ಲೆವೆಲ್ ನಡೆಯುತ್ತೆ. ಸೊ ಇಂಡಿಯಾಲೇ ಪ್ರೌಡಾಗಿ ಹೇಳ್ತೀನಿ ನಾನು, ನನ್ನ ಸ್ಟೂಡೆಂಟ್ಸು ವಿ ಆರ್ ದ ಪಯನಿಯರ್ಸ್ ಇನ್ ದ ಮೆಮೊರಿ ಸ್ಪೋರ್ಟ್. ಸೊ ವರ್ಲ್ಡಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ನನ್ನ ಸ್ಟೂಡೆಂಟ್ ಅಚಿಂತ್ ಅಂತ ಇದ್ದಾನೆ, ಕೋಲಾರದಿಂದ ಹುಡುಗ ಅವನು. ಸೊ ಅವನು ಈಸ್ ಔಟ್ ಬೀಟನ್ ಮಂಗೋಲಿಯನ್ಸ್ ಆ್ಯಂಡ್ ಹಿ ಸ್ಟುಡ್ ಸೆಕೆಂಡ್ ಇನ್ ದ ವರ್ಲ್ಡ್. ಮತ್ತು ರಷ್ಯನ್ ಚಾಂಪಿಯನ್ಶಿಪ್ ಅಂತ, ರಷ್ಯನ್ ಓಪನ್ ಅಂತ ನಡೆಯುತ್ತೆ, ಅಲ್ಲೂ ಕೂಡ ಫಸ್ಟ್ ಟೈಮ್ ಒಂದು ಇಂಡಿಯನ್ ಕಿಡ್ ಗೆದ್ದಿದೆ ಅಂದರೆ ಇಟ್ ಇಸ್ ಮೈ ಸ್ಟೂಡೆಂಟ್ ಪ್ರಜ್ಞಾ ಅಂತ.
ಆ್ಯಂಡ್ ರೀಸೆಂಟಾಗಿ ನಮ್ಮ ಕರ್ನಾಟಕ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ನಡೀತು. ದ್ಯಾಟ್ ವಾಸ್ ಅ ಮ್ಯಾಸಿವ್ ವಿಕ್ಟ್ರಿ ಫಾರ್ ಅಸ್. ಸೊ ನಮ್ಮಿಂದ 10 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಎಲ್ಲ 10 ಸ್ಟೂಡೆಂಟ್ಸು ಮೆಡಲ್ಸು ಟ್ರೋಫೀಸು ಗೆದ್ದು ಓವರ್ ಆಲ್ ವಿನ್ನರ್ಸ್ ಆಫ್ ದ ಇವೆಂಟ್ ನಮ್ಮ ಸ್ಟೂಡೆಂಟ್ಸೇ ಆದ್ರು. ಅದರಲ್ಲಿ ಒಂದು ಚಾಂಪಿಯನ್ ಇದ್ದಾನೆ ಇವತ್ತು ನಮ್ಮ ಜೊತೆ. ಕರ್ಸಣ್ವಾ? ಕರ್ಸಿ. We have Adish, who is just 7 years old. He was the youngest participant of the state level championship. On just ಸುಮ್ಮನೆ ಪಾರ್ಟಿಸಿಪೆಂಟ್ ಆಗಿ ಇಲ್ದೇನೆ he has won medals even there. ಸೊ ಅವನೊಂದು 3 medals ಗೆದ್ದಿದ್ದಾನೆ. These are all his achievements. ಸೊ ಏನು ನಡೆಯುತ್ತೆ ಈ ಕಾಂಪಿಟೇಷನಲ್ಲಿ ಅಂದರೆ ಇಟ್ ಇಸ್ ರಿಯಲಿ ವೆರಿ ಇಂಟ್ರೆಸ್ಟಿಂಗ್. ಸೊ ಇಲ್ಲಿ ಬೇಸಿಕ್ ಆಗಿ ನಿಮಗೆ ಸ್ಪೀಡು ಮತ್ತು ಆ್ಯಕ್ಯುರಸಿ ವೆರಿ ಇಂಪಾರ್ಟೆಂಟ್. ಸೊ ಮಕ್ಕಳು ಸುಮಾರು ಓದ್ತಾರೆ, ಅಷ್ಟು ಸ್ಪೀಡಾಗಿ ಓದೋದು ಒಂದು ಇಂಪಾರ್ಟೆಂಟ್ ಇದೆ. ಸೊ ಗಂಟೆಗಟ್ಟಲೆ ಓದಿ ರೀಕಾಲ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಎಷ್ಟು ಫಾಸ್ಟಾಗಿ ಓದ್ತೀವಿ ಅದು ಇಂಪಾರ್ಟೆಂಟ್ ಇದೆ, ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ರೀಕಾಲ್ ಮಾಡ್ತೀವಿ ಅದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇಟ್ ಇಸ್ ಆಲ್ ಟೈಮ್ ಬೌಂಡ್. ಅಲ್ಲಿ 5 ನಿಮಿಷ ಕೊಡ್ತಾರೆ, ಒಂದಷ್ಟು ನಂಬರ್ಸ್ ಕೊಟ್ಟಿರ್ತಾರೆ, ಅದನ್ನು ಮೆಮೊರೈಸ್ ಮಾಡಬೇಕು. ಅದಾದಮೇಲೆ ರೀಕಾಲ್ ಟೈಮ್ ಅಂತ ಕೊಡ್ತಾರೆ, ಅದನ್ನು ವಾಪಸ್ ರೀಕಾಲ್ ಮಾಡಿ ಬರೀಬೇಕು. ಆಮೇಲೆ ನಮಗೆ ಇಸ್ವಿಗಳು ಗೊತ್ತಲ್ವ ನಿಮಗೆ, ಜನರಲ್ ಆಗಿ ಒಂದು ಫೋನ್ ನಂಬರ್ ಜ್ಞಾಪಕ ಇಟ್ಕೊಳ್ಳೋದೇ ಎಷ್ಟು ಕಷ್ಟಪಡ್ತೀವಿ. ಸೊ ಜನರಲ್ ಆಗಿ ಇವಾಗ ಹಿಸ್ಟ್ರಿ ಅಂತ ಬಂತು ಅನ್ಕೊಳ್ಳಿ. ಸೊ ಇವಾಗ ಕವಿಗಳು ಈ ದಿನದಲ್ಲಿ ಹುಟ್ಟಿದ್ರು, ಈ ದಿನಾಂಕದಲ್ಲಿ ಅವ್ರದ್ದು ಏನೋ ಅವಾರ್ಡ್ ಬಂತು, ಸೊ ಈ ರಾಜರು ಈ ಇಸ್ವಿಯಿಂದ ಈ ಇಸ್ವಿವರೆಗೂ ಆಳಿದ್ರು. ಸೊ ಆಲ್ ದೋಸ್ ಡೇಟ್ಸ್ ಆರ್ ರಿಯಲಿ ಕನ್ಫ್ಯೂಸಿಂಗ್ ಟು ರಿಮೆಂಬರ್. ಸೊ ಇವನ್ ಏನು ಅಂದ್ರೆ ಇವಾಗ ನೀವೇ ಕೇಳ್ಬೋದು, ಒಂದಷ್ಟು ಡೇಟ್ಸ್ ಇದೆ ಇಲ್ಲಿ. ನೀವು ಯಾವ್ದಾದ್ರು ಒಂದು ಇವೆಂಟ್ ಕೇಳಿದ್ರೆ ಅವನು ಅದ್ರದ್ದು ಡೇಟ್ ಹೇಳ್ತಾನೆ. ಒಂದಿಷ್ಟು ಏನಿಲ್ಲ ಒಂದು 30 ಇವೆಂಟ್ ಇದೆ ನಿಮ್ಮ ನೀವು ಯಾವ್ದಾದ್ರು ಪಿಕ್ ಮಾಡಿ ಒಂದು 4-5 ಪಿಕ್ ಮಾಡಿ ಕೇಳಿದ್ರೆ ಇವೆಂಟ್ ಒಂದು ಡೇಟ್ ಹೇಳ್ತಾನೆ. ಓಕೆ, ಕೆಲವೊಂದು ಕ್ವಶನ್ಸ್ ನಾನು ಕೇಳಲಾ? 3rd ಮೈಸೂರು ವಾರ್ 1792 1792. ವಾವ್, ವೆರಿ ಗುಡ್. ಓಕೆ, ಬರ್ತ್ ಆಫ್ ಗುರು ನಾನಕ್ 1469. ಏನು ಮ್ಯಾಮ್ ಇದು? ಬರ್ತ್ ಆಫ್ ಶಿವಾಜಿ 1627. ವೆರಿ ಗುಡ್. ಬ್ಯಾಟಲ್ ಆಫ್ ತಾಳಿಕೋಟೆ 1565. ಗ್ರೇಟ್ ಮ್ಯಾಮ್. ಸೊ ಈ ರೀತಿ ಸ್ಪೋರ್ಟ್ಸಲ್ಲಿ ಇರುತ್ತೆ. ಸೊ ಟೈಮ್ ಫ್ರೇಮ್ ಇರುತ್ತೆ, ಒಂದಷ್ಟು ಡೇಟ್ಸ್ ಕೊಟ್ಟಿರ್ತಾರೆ, ಫಿಕ್ಷನಲ್ ಡೇಟ್ಸ್ ಕೊಟ್ಟಿರ್ತಾರೆ, ಅದನ್ನ ಜ್ಞಾಪಕ ಇಟ್ಕೋಬೇಕಾಗತ್ತೆ. ಒಂದಷ್ಟು ವರ್ಡ್ಸ್ ಕೊಟ್ಟಿರ್ತಾರೆ, ಅದನ್ನ ಜ್ಞಾಪಕ ಇಟ್ಕೋಬೇಕು. ನಮ್ಮ ಏಜಲ್ಲಿ ಇವೆಲ್ಲ ಇಷ್ಟು ನೆನ್ಪಿಟ್ಕೋಬೇಕಂತ ತುಂಬ ಡಿಫಿಕಲ್ಟ್ ಆಗಿಬಿಡೋದು, ಸರಿಯಾಗಿ ನೆನ್ಪಿಟ್ಕೊಳ್ಳೋದು ಆಗ್ತಾನೇ ಇರಲಿಲ್ಲ. ಬಟ್ ಈಗಿನ ಕಾಲದ ಮಕ್ಕಳಿಗೆ ಇದು ತುಂಬಾ ಇಂಪಾರ್ಟೆಂಟ್. ಈ ಏಜಿಂದನೇ ನಾವು ಕಲಿಸ್ತಾ ಬಂದರೆ ತುಂಬ ಅವ್ರಿಗೆ ನೆಕ್ಸ್ಟ್ ಎಜುಕೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಎಸ್. ಸೊ ಇವಾಗ ನಮ್ಮ ವರ್ಲ್ಡಲ್ಲಿ 195 ಕಂಟ್ರೀಸ್ ಇದೆ. ಸೊ ಮಕ್ಕಳು ಅದ್ರ ಕ್ಯಾಪಿಟಲ್ ಜ್ಞಾಪಕ ಇಟ್ಕೊ ಅಂದ್ರೇ ಇಟ್ ಇಸ್ ಚಾಲೆಂಜಿಂಗ್. ಸೊ ಒಂದಷ್ಟು ಕ್ಯಾಪಿಟಲ್ಸ್ ಇಲ್ಲಿದೆ, ನೀವು ಕೇಳಿದ್ರೆ ಅವನು ಪಟ್ಪಟ ಅಂತ ಕಂಟ್ರೀಸ್ ನೀವು ಕೇಳಿದ್ರೆ ಅವ್ನು ಕ್ಯಾಪಿಟಲ್ಸ್ ಹೇಳ್ತಾ ಹೋಗ್ತಾನೆ. ಕೊಲಂಬಿಯಾ Bogota. ಚಿಲ್ಲಿ ಚಿಲ್ಲಿ Santiago. ಬ್ರಾಜಿಲ್ Brasilia. ಪೇರು Lima. ಬೊಲಿವಿಯಾ Sucre. ಬ್ರೆಜಿಲ್. Brasilia. ಓಕೆ, ತುಂಬ ನೆನಪಿದೆ ಮ್ಯಾಮ್. ಇಷ್ಟೊಂದು ಕಲ್ತಿದ್ದಾನೆ ಅವನು. ಸೊ ಅವನು ಜಾಯ್ನ್ ಆಗಿ ಎಷ್ಟು ತಿಂಗಳುಗಳಾಯಿತು? ಸೊ ಅವ್ರ ಪೇರೆಂಟ್ ಇದ್ದಾರೆ, ಹೇಳಿ ಮ್ಯಾಮ್, ಎಷ್ಟು ತಿಂಗಳಾಯ್ತು ನಿಮ್ಮ ಆ್ಯಕ್ಚುಲಿ ಜಾಯಿನ್ ಆಗಿ ಮೇದಲ್ಲಿ ನಾವು ರೆಗ್ಯುಲರ್ ಕ್ಲಾಸ್ ತಗೊಂಡೆ. Okay. ಮೇಡಮ್ ಇಂದ ಗೊತ್ತಾಯ್ತು ಈ ಥರ ಮೆಮೊರಿ ಚಾಂಪಿಯನ್ಶಿಪ್ ಇದೆ ಅಂತ. ಅದಕ್ಕೋಸ್ಕರ ಮೇಡಮ್ ಅವ್ನಿಗೆ ಹಾರ್ಡ್ಲಿ 20 ಡೇಸ್ ಟ್ರೈನ್ ಮಾಡಿದ್ರು. 20 ಡೇಸ್ ಅಷ್ಟೇ. ವೈಷ್ಣವಿ ಮ್ಯಾಮ್ 20 ಡೇಸ್ ಟ್ರೈನ್ ಮಾಡಿದ್ರಿಂದ ಅವ್ನಿಗೆ ಅಷ್ಟೊಂದು ಕೆಪಬಿಲಿಟಿ ಬಂದುಬಿಡ್ತು. ಸೊ ಕ್ರೆಡಿಟ್ ಗೋಸ್ ಟು ವೈಷ್ಣವಿ ಮ್ಯಾಮ್. ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್? ನನಗೆ ಒಂಥರ ತುಂಬ ಚೆನ್ನಾಗಿದೆ, ಹೇಳೋಕ್ಕಾಗಲ್ಲ. ನಾಟ್ ಇನ್ ವರ್ಡ್ಸ್, ಜಸ್ಟ್ ವರ್ಡ್ಸ್. ನನಗೆ ಗೊತ್ತಾಗಿದ್ದು ರೀಸೆಂಟಾಗಿ ಗೊತ್ತಾಯಿತು, ಬಟ್ ಮ್ಯಾಮ್ ಸ್ಟಾರ್ಟ್ ಮಾಡಿದ್ದು ತುಂಬ ದಿನದಿಂದ. ನನಗೆ ಪರ್ಸನಲ್ ಸಜೆಷನ್ ಅಂತಂದರೆ ಈಚ್ ಆ್ಯಂಡ್ ಎವ್ರಿ ಕಿಡ್ಗೆ ಈ ಮೆಮೊರಿ ಟ್ರೈನ್ ಅಂತ ಆಯಿತು ಅಂತಂದರೆ ಫ್ರಸ್ಟ್ರೇಷನ್ ಆಗಲ್ಲ ಮಕ್ಕಳಿಗೆ ಸ್ಟಡೀಸಲ್ಲಿ, ಎಸ್ಪೆಷಲಿ ಓದಬೇಕು ಅಂತ. ಆ ಒಂದು ಸ್ಟಡೀಸಲ್ಲೇ ಇದ್ಬಿಟ್ಟು ಬೇರೆ ಕರಿಕ್ಯುಲರ್ ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ, ಸ್ಪೋರ್ಟ್ಸ್ ಆಗಲಿ ಆಮೇಲೆ ಡಾನ್ಸ್ ಆಗಲಿ ಮಕ್ಕಳಿಗೆ ಟೈಮೇ ಸಿಗ್ತಿರಲ್ಲ. ಸೊ ಪರ್ಸನಲ್ ಸಜೆಸ್ಟ್ ಅಂದರೆ ನನಗೆ ಮೇಡಮಿಂದ ಮೆಮೊರಿ ಟ್ರೈನಿಂಗ್ ತೊಗೊಂಡ್ಬಿಟ್ರೆ ಮಕ್ಕಳಿಗೆ ಓದೋದ್ರ ಜೊತೆಗೇನೆ ಬೇರೆದೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು, ತುಂಬ ಹೆಲ್ಪ್ ಆಗುತ್ತೆ. ನನಗಂತೂ ತುಂಬ ಪರ್ಸ್ನಲಿ ಸಜೆಸ್ಟ್ ಮಾಡೋದಿದೆ ಈಚ್ ಆ್ಯಂಡ್ ಎವ್ರಿ ಪೇರೆಂಟ್ಸ್ಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್.
ಮ್ಯಾಮ್ ಈಗ ಸಾಧಾರಣವಾಗಿ ನಾವು ಇವತ್ತು ಓದಿದ್ದು ಮತ್ತೆ ನಾಳೆ ಕೇಳಿದ್ರೇ ಮರ್ತು ಹೋಗ್ಬಿಡ್ತೀವಿ, ಕೆಲವೊಂದು ಅಷ್ಟೇ ಅಲ್ವಾ. ಈಗ ಎಷ್ಟೋ ನಾನು ನೆನ್ಪಿಟ್ಕೋಬೇಕು ಅಂತ ಹೇಳಿ ಅಂದ್ಕೊಳ್ತಾ ಇರ್ತೀವಿ, ಅದು ನೆನಪೇ ಇರೋದಿಲ್ಲ. ಈಗ ಮಕ್ಕಳು ಕೂಡ ಅಷ್ಟೇ ಓದಿರ್ತಾರೆ, ನಾಳೆ ಹೋಗಿ ಎಕ್ಸಾಮ್ ಬರಿಬೇಕು ಅಂದರೆ ಸೊ ಅವ್ರಿಗೆ ನೆನಪಿರೋದಿಲ್ಲ. ಅಯ್ಯೋ ಎಷ್ಟು ಕಷ್ಟಪಟ್ಟು ಓದಿರ್ತಾರೆ, ಒಂದು ನೆನಪಿರೋದಿಲ್ಲ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಸ್, ಅದು ಪ್ರಾಸೆಸ್ ಇದೆ. ಸೊ ನಮ್ಮದು AIR ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಅಸೋಸಿಯೇಷನ್ ಏರ್. ಸೊ A ಅಂದರೆ ಅಸೋಸಿಯೇಷನ್, I ಅಂದರೆ ಇಮ್ಯಾಜಿನೇಷನ್, R ಅಂದರೆ ರಿಡಿಕ್ಯುಲಸ್ ಅಂದರೆ ಹಾಸ್ಯಾಸ್ಪದ. ಸೊ ಈ 3 ಎಲಿಮೆಂಟ್ಸ್ನ ಹಾಕೊಂಡು ನಾವು ಓದಿದಾಗ ಅದು ನಮಗೆ ಲಾಂಗರ್ ರಿಟೆನ್ಷನ್ ಲೆವೆಲ್ಗೆ ಸಹಾಯ ಆಗುತ್ತೆ. ಸೊ ಇನ್ನೊಂದು ಏನು ಮಾಡ್ತಾ ಇದ್ದೀವಿ, ಇವಾಗ ನಾವು ಯಾವುದೇ ಇನ್ಫಾರ್ಮೇಶನ್ ಓದಿದ್ರೆ, ಇವಾಗ ಎನಿಥಿಂಗ್ ಫಾರ್ ಎಕ್ಸಾಂಪಲ್, ಇವಾಗ ಜಾರ ಬಂಡೆ ಮೇಲೆ ನಾವು ಒಂದು ಬಾಲ್ ಇಟ್ಟರೆ ಏನಾಗುತ್ತೆ? ಸೊ ಸಿಮಿಲರ್ಲಿ ನಾವೇನು ಮಾಡ್ತಾ ಇದ್ವಿ, ನಮ್ಮ ಬ್ರೈನಲ್ಲಿ ಒಂದು ಜಾರ ಬಂಡೆ, ಒಂದು ಸ್ಲೈಡ್ ಥರ ಇದೆ. ಸೊ ಆ ಸ್ಲೈಡ್ ಮೇಲೆ ಇಡ್ತಾ ಇದ್ದೀವಿ. ಸ್ಲೈಡ್ ಮೇಲೆ ಇಟ್ಟಾಗ ಅದು ಜಾರ್ಕೊಂಡು ಹೋಗ್ತಾ ಇದೆ, ಇನ್ಫಾರ್ಮೇಶನ್ ಅಲ್ಲಿ ರಿಟೈನ್ ಆಗ್ತಾ ಇಲ್ಲ. ಸೊ ವಿ ಡೋಂಟ್ ನೋ ವೇರ್ ಟು ಸ್ಟೋರ್, ಹೌ ಟು ಸ್ಟೋರ್. ಆ ಪ್ರಾಸೆಸ್ನ ನಾವು ಸ್ಟ್ರೀಮ್ ಲೈನ್ ಮಾಡ್ಕೋಬೇಕು. ಹೆಂಗ್ ಸ್ಟೋರ್ ಮಾಡ್ಕೊಂಡ್ರೆ ಜ್ಞಾಪಕ ಇರುತ್ತೆ. ಸೊ ಈ AIR ಪ್ರಿನ್ಸಿಪಲ್ ಮುಖಾಂತರ, ಸೊ ಈ ಎಲಿಮೆಂಟ್ಸ್ ಹಾಕೊಂಡು ನಾವು ಯಾವುದೇ ಇನ್ಫಾರ್ಮೇಶನ್ ಜ್ಞಾಪಕ ಇಟ್ಕೊಂಡಾಗ ನಮಗೆ ಅದು ಲಾಂಗರ್ ಟರ್ಮ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಳೋ ಸಾಧ್ಯತೆಗಳಿದೆ. ಅಂಡ್ ಮೋರ್ ಓವರ್ ನಾವು ಕ್ರಿಯೇಟಿವ್ ಬ್ರೈನ್ ಯೂಸ್ ಮಾಡ್ತೀವಿ, ಅದು ಕೂಡ ನಮಗೆ ಲಾಂಗರ್ ರಿಟೆನ್ಷನ್ ಸಹಾಯ ಆಗುತ್ತೆ. ಸೊ ಒನ್ ಮೋರ್ ಡೆಮೋ ನೋಡೋಣ ಇವಾಗ. ಹಾಯ್, ಏನು ನಿನ್ನ ಹೆಸರು? ಚಿರತಾತ್ರಿಯ ಏಜ್ ಎಷ್ಟು ನಿಮಗೆ? 10. ಯಾವ ಸ್ಕೂಲ್ ಓದ್ತಾ ಇದೆಯಾ? ವಿಜಯ ವಿಠಲ ವಿದ್ಯಾಶಾಲೆ. ಓಕೆ, ನಿಮ್ಮ ಮ್ಯಾಮ್ ನಿನ್ನ ಬಗ್ಗೆ ಹೇಳಿದ್ದಾರೆ. ಸೊ ನೀನು ಹೇಳ್ತೀಯಂತೆ ಫೌಂಡರ್ಸ್ ಬಗ್ಗೆ ಎಲ್ಲ. ಸೊ ನನಗೆ ಕೆಲವೊಂದು ಹೇಳ್ತೀಯಾ, ಎಷ್ಟು ತಿಳ್ಕೊಂಡಿದ್ಯಾ ನೀನು ಅಂತ? ಓಕೆ. ಹರಿಯಾಂಕ ಸ್ಪಿಂಹಸಾರ ನಾಗಸಂಕ ಶಿಶುನಾಗ ಮಹಾನಂದನ್ ನಂದ ಮಹಾಪದ್ಮನಂದ ಧನಾನಂದ ಮೌರ್ಯ ಚಂದ್ರಗುಪ್ತ ಮೌರ್ಯ ಬೃಹದ್ರಥ ಶೃಂಗ ಪುಷ್ಯಮಿತ ಶೃಂಗ ದೇವಭೂತಿ ಗುಪ್ತ ಶ್ರೀಗುಪ್ತ ವಿಷ್ಣುಗುಪ್ತ ಚೌಲ ವಿಜಯಲಯ ಚೌಲ ರಾಜೇಂದ್ರ ಚೌಲ ಥರ್ಡ್ ಶಾತವಾಹನ ಸಿಮುಖ ಯಜ್ಞಶ್ರೀ ಶಾತಕರ್ಣಿ. ಸೊ ಇದಷ್ಟು ಕೆಲವು ರಾಜವಂಶಸ್ಥರು ನಮ್ಮ ಭಾರತದನ್ನ ಆಳಿದ್ರು. ಸೊ ಅದಷ್ಟು ಲಿಸ್ಟ್ ಆಫ್ ಡೈನಾಸ್ಟೀಸ್ ಅಂಡ್ ರೂಲರ್. ಸೊ ಇದೆಲ್ಲ ಬೇಸಿಕಲಿ ನಾವು UPSC ಇಲ್ಲ KS ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ಬೇಕಾದ್ರೆ ಇದೆಲ್ಲ ಬರುತ್ತೆ. ಸೊ ದಿಸ್ ಇಸ್ ಕ್ವೈಟ್ ಚಾಲೆಂಜಿಂಗ್ ಸ್ಟಫ್. ಅಂಥದ್ದು ಕೂಡ ಸಣ್ಣ ಹುಡುಗ ಮಾಡಿದಾನೆ ಅಂದರೆ ಇಟ್ಸ್ ರಿಯಲಿ ಗ್ರೇಟ್. ಸೊ ಇವ್ರ ತಾಯಿ ಅವರು ಕೂಡ PhD ಸ್ಕಾಲರ್. ಅವರು ಇವ್ರು ಬೇಸಿಕ್ ಮೈಸೂರಿನವರೇ ಇವರು. ಸೊ ನೀವು ಮೇಡಮ್, ನೀವು ಹೇಳಿ, ಹೌ ವಾಸ್ ದಿಸ್ ಕೋರ್ಸ್ ಫಾರ್ ಯು? ನೀವು ಈ B.Ed ಜರ್ನಿಲಿದ್ದೀರಾ, ನೀವು ಟೀಚರ್ ಆಗಿದ್ದೀರಾ. ಸೊ ಇವನ್ ಯು ಆರ್ ವರ್ಕಿಂಗ್ ಫಾರ್ ದ ಕಾಸ್ ಆಫ್ ಚಿಲ್ಡ್ರನ್. ಸೊ ಹೆಂಗಿತ್ತು ಈ ಕೋರ್ಸು? ಹೌ ಡಿಡ್ ಇಟ್ ಹೆಲ್ಪ್ ಯುವರ್ ಚೈಲ್ಡ್ ಆಸ್ ವೆಲ್ ಆಸ್ ಯು? ಮೊದಲು ಮಕ್ಕಳು ಹಾರ್ಡ್ ವರ್ಕ್ ಮಾಡ್ತಾಯಿದ್ರು. ಹಾರ್ಡ್ ವರ್ಕ್ ಮಾಡೋದು ಬೇಕಾಗಿಲ್ಲ. ಮ್ಯಾಮ್ ಹೇಳ್ಕೊಟ್ರು, ಬೋಧಿ ವಿದ್ಯಾ ಕ್ಲಾಸ್ ಹೇಳ್ಕೊಟ್ರೆ ಅವರು ಸ್ಮಾರ್ಟ್ ವರ್ಕ್ ಮಕ್ಕಳಿಗೆ ಹೇಳ್ಕೊಟ್ಟು ಅವ್ರು ಬೇಗ ತುಂಬ ಕಷ್ಟಪಟ್ಟ ಅವಶ್ಯಕತೆ ಇಲ್ಲ. ಈಸಿಯಾಗಿ ಕ್ಲೀನಾಗಿ ಕಾಮಾಗಿ ಕೂತ್ಕೊಂಡು ಒಂದು 2 ನಿಮಿಷ ರಿಕಾಲ್ ಮಾಡಿದ್ರೆ ಅದು ಬಂದ್ಬಿಡುತ್ತೆ. ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ ಈ ಕ್ಲಾಸಸ್ಸಿಂದ. ಓಕೆ, ನೀವು ಯಾವಾಗ ಜಾಯಿನ್ ಮಾಡಿಸಿದ್ದು ನಿಮ್ಮ ಮಗನ? 1.5 month ಆಯ್ತು ಅಷ್ಟೇ. 1.5 monthಗೆ ಇಷ್ಟೊಂದು ತಿಳ್ಕೊಂಡಿದ್ದು? ಓ ಗ್ರೇಟ್. ಸೊ ನೀವು ಇವಾಗ PhD ಓದ್ತಾ ಇರೋದ್ರಿಂದ ನೀವು ಅದನ್ನು ಹೆಂಗೆ ಯೂಸ್ ಮಾಡ್ಕೊತಾ ಇದ್ದೀರಾ? ನಾನು ಸ್ವಲ್ಪ ಕಷ್ಟಪಡ್ತಾ ಇದ್ದೆ, ಒಂದು 2 ನಿಮಿಷ ಓದ್ಕೊಳ್ಳೋದು ಮತ್ತು ರಿಕಾಲ್ ಮಾಡೋದು ಆ ಥರ ಆಗ್ತಾಯಿತ್ತು. ಈಗ ಕೆಲವೊಂದು ಸಣ್ಣ ನೀವು ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ನ ನಾನು ಯುಟಿಲೈಸ್ ಮಾಡಿಕೊಂಡು ಅದನ್ನೊಂದು ಟೆಕ್ನಿಕ್ಸ್ಗೆ ಅಂತ ಒಂದು ಬುಕ್ ಇಟ್ಕೊಂಡು ಅದನ್ನು ಒಂದು ಜಸ್ಟ್ ವರ್ಡ್ ನೆನಪಿಟ್ಕೊಂಡು ಇಡೀ ಫುಲ್ ಸ್ಟೋರಿ ನೆನಪಾಗುತ್ತೆ. ಅದನ್ನು ಮಲ್ಕೊಂಡ್ರು ನೆನಪು ಬರುತ್ತೆ, ಅಡುಗೆ ಮಾಡ್ತಿದ್ರು ನೆನಪು ಬರುತ್ತೆ. ಇವನು ಓದಿಸ್ತಾ ಇದ್ರು ನಮಗೂ ಅದು ರಿಕಾಲ್ ಆಗ್ತಾ ಇದೆ. ಸೊ ಅದು ತುಂಬ ಕಷ್ಟ ಏನಿಲ್ಲ, ಈಸಿ ಅನಿಸ್ತಾ ಇದೆ ನನಗೆ. ಸೊ ನಿಮ್ಮ ಮಗನಿಂದ ನಿಮಗೂ ಅದು ಟೆಕ್ನಿಕ್ ಈಸಿಯಾಗಿ ಅನಿಸ್ತಾ ಇದೆ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಒಂದು ಕಲ್ತ್ಕೊಂಡ್ರೆ ಸಾಕು, ಇಡೀ ಫುಲ್ ಸಣ್ಣ ಸ್ಟೋರಿನ ನಾವೇ ಕ್ರಿಯೇಟ್ ಮಾಡ್ಕೊಂಡು ನಾವೇ ಕ್ವಶನ್ ಮಾಡ್ಕೊಂಡು ನಾವೇ ಆನ್ಸರ್ ಮಾಡ್ಕೊಳ್ಳೋ ಥರ ಆಗಿದೆ. ಅವ್ರ ಪೇಪರ್ ಕೊಡೋದಲ್ಲ, ನಾವೇ ಒಂದಷ್ಟು ಕ್ವಶನ್ ಮಾಡ್ಕೊಂಡು ನಾವೇ ಹೇಳ್ಕೊಳ್ಬೋದು ಆ ಥರ. ಮ್ಯಾಮ್ಗೆ ಥ್ಯಾಂಕ್ ಯು. ಈಗ ಗ್ರೂಪ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ನಿಮ್ಮ ಟೆಸ್ಟಿಮನಿ ಶೇರ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಈಗ ನೆಕ್ಸ್ಟ್ ಕ್ವೆಶ್ಚನ್, ಈಗ ಮೆಮೊರಿ ಕೆಪಾಸಿಟಿ ಇಷ್ಟೇ ಅನ್ನೋದಿರುತ್ತಾ? ಅಂದರೆ ಈಗ ಕೆಲವರು ಅಂದ್ಕೊಳ್ತಾ ಇರ್ತಾರೆ ಪೇರೆಂಟ್ಸ್, ನಮ್ಮ ಮಗು ಅವ್ರ ಮಗು ಥರ ಓದ್ತಾ ಇಲ್ಲ, ನಮ್ಮ ಮಗು ಅವ್ರ ಮಗು ಥರ ಇಲ್ಲ, ಅಷ್ಟೊಂದು ಕೆಪಾಸಿಟಿ ಇಲ್ಲ ಬ್ರೈನ್ಗೆ ನಮ್ಮ ಮಕ್ಕಳಿಗೆ, ಅವ್ರ ಮಕ್ಕಳು ತುಂಬ ಚುರುಕಾಗಿದ್ದಾರೆ. ಸೊ ಈ ಥರ ಹೇಳ್ತಿರ್ತಾರೆ. ಇದು ಬ್ರೈನ್ಗೆ ಇಷ್ಟು ಕೆಪಾಸಿಟಿ ಅನ್ನೋದಿದೆಯಾ?
ಬ್ರೈನ್ಗೆ ಆ್ಯಕ್ಚುಲಿ ಬ್ರೈನ್ ಕೆಪಾಸಿಟಿ ಇಸ್ ಅರೌಂಡ್ 1 ಫಾಲೋಡ್ ಬೈ 15 zeros ಅಷ್ಟು ಕ್ವಾಡ್ರಿಲಿಯನ್ ಬೈಟ್ ಅಷ್ಟು ಕೆಪಾಸಿಟಿ ಇದೆ. ಸೊ ಪ್ರತಿಯೊಬ್ಬರು ಇಸ್ ಗಿಫ್ಟೆಡ್ ವಿತ್ ಸೋ ಮಚ್ ಆಫ್ ಕೆಪಾಸಿಟಿ. ಸೊ ಬೇಸಿಕಲಿ ಏನಾಗುತ್ತೆ, ಬ್ರೈನಲ್ಲಿ ನ್ಯೂರಾನ್ಸ್ ಅಂತ ಇರುತ್ತೆ. ಸೊ ಅದೇ 86 ಬಿಲಿಯನ್ ನ್ಯೂರಾನ್ಸ್ ಇದೆ. ಸೊ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನ್ಗೆ ಕನೆಕ್ಷನ್ ಎಸ್ಟಾಬ್ಲಿಷ್ ಆಗುತ್ತಲ್ವಾ, ದಟ್ ಲಿಂಕಿಂಗ್ ಇಸ್ ವಾಟ್ ಇಸ್ ಮೆಮೊರಿ. ನಾವು ಅದನ್ನು ಯೂಸ್ ಮಾಡಿದಷ್ಟು ಅದು ಲಿಂಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಮ್ಮ ಮೆಮೊರಿ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬರಿಗೂ ಇದೆ, ನಾವು ಅದನ್ನು ಹೆಂಗೆ ಲಿಂಕ್ ಮಾಡ್ತೀವಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಕಂಪ್ಯೂಟರ್ಗೂ ಅಷ್ಟೇ ಒಂದು ಕೆಪಾಸಿಟಿ, ರೈಟ್? ನಮ್ಗೆ ಗೊತ್ತು ಎಷ್ಟಿದೆ ಕೆಪಾಸಿಟಿ, ಬಟ್ ಬ್ರೈನ್ ಕೆಪಾಸಿಟಿ ಇಸ್ ಅನ್ಲಿಮಿಟೆಡ್. ಎಕ್ಸಲೆಂಟ್ ಎಕ್ಸಾಂಪಲ್ ಅಂದರೆ ಸ್ವಾಮಿ ವಿವೇಕಾನಂದ ಅವರು, ಅಂಬೇಡ್ಕರ್ ಇರ್ಬೋದು. ಸೊ ಇಟ್ ಈಸ್ ಅನ್ಲಿಮಿಟೆಡ್ ಕೆಪಾಸಿಟಿ. ನಾವು ಅದನ್ನು ಹೇಗೆ ಸ್ಟಿಮ್ಯುಲೇಟ್ ಮಾಡ್ತಾ ಹೋಗ್ತೀವೋ ನಮ್ಮ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಮಗೆ ಈ UPSC ಮತ್ತು KAS ಕಾಂಪಿಟೇಟಿವ್ ಸಾಕಷ್ಟು SSG ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರುತ್ತೆ. ಅದರಲ್ಲಿ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಒಂದಷ್ಟು ಆರ್ಟಿಕಲ್ಸ್ ಇದೆ. ಬೇಸಿಕಲಿ ಇದು ನಿಮಗೆ ಲಾಲು ಒಂದಷ್ಟು ಸೆಕ್ಷನ್ಸ್ ಬರುತ್ತೆ, GSTಲಿ ಒಂದಷ್ಟು ಸೆಕ್ಷನ್ಸ್ ಬರುತ್ತೆ, ಆಮೇಲೆ IPC ಸೆಕ್ಷನ್ಸ್ ಬರುತ್ತೆ. ಇವಾಗ ಆರ್ಟಿಕಲ್ಸಲ್ಲೂ ಒಂದಷ್ಟು ಆರ್ಟಿಕಲ್ಸ್ ಬರುತ್ತೆ. ಬೇಸಿಕಲಿ ಆ ನಂಬರ್ ಜೊತೆಗೆ ಆ ಕಂಟೆಂಟ್ನ ಗ್ಯಾಪ್ ಇಟ್ಕೊಂಡು, ಸೊ ಅಂಥದ್ದು ಒಂದು ಡೆಮಾನ್ಸ್ಟ್ರೇಷನ್ ನಾವು ಇವಾಗ ಮಾಡೋಣ. ಓಕೆ, ಜಸ್ಟ್ ಸೆಕ್ಷನ್ಸ್ ಕೇಳಿದ್ರೆ ಸಾಕು ಹೇಳ್ಬಿಡ್ತಾರೆ. ನಂಬರ್ ಹೇಳಿದ್ರೆ ನೀವು ಆ ಸೆಕ್ಷನ್ ಹೇಳ್ತಾರೆ. ಇವಾಗ ಜನರಲ್ ಆಗಿ ಸೆಕ್ಷನ್ ಹೇಳ್ತಾರೆ. ಇವಾಗ ನಾವು ಜನರಲ್ ಆಗಿ ಸೆಕ್ಷನ್ 420 ಅಂತ ಹೇಳ್ತೀವಿ. ಸೊ ಅದ್ ಏನ್ ಹೇಳುತ್ತೆ ಅಂತ ನಾವು ಕಾಮನ್ ಮ್ಯಾನ್ ಗೊತ್ತಿಲ್ಲ, ಬಟ್ ನಂಬರ್ ಅಷ್ಟೇ ಗೊತ್ತಿರುತ್ತೆ. ಸೊ ಬಟ್ ಆ ಪ್ರೊಫೆಷನಲ್ ಇರ್ಬೇಕಾದ್ರೆ ಅವ್ರು ಎಷ್ಟು ತಿಳ್ಕೊಂಡಿರ್ಬೇಕು. ಸೊ ಇಟ್ ಇಸ್ ಕ್ವೈಟ್ ಚಾಲೆಂಜಿಂಗ್ ಟಾಸ್ಕ್. ಆ ಪ್ರೊಫೆಷನ್ಗೆ ಸೆಲೆಕ್ಟ್ ಆಗೋದು, ಆ ಪ್ರಾಸೆಸ್ ಅಲ್ಲಿ ಕಲ್ತ್ಕೊಳ್ಳೋದು, ಹರ್ ಲರ್ನಿಂಗ್ ಇಸ್ ಅ ಚಾಲೆಂಜಿಂಗ್. ಸೊ ಅಂಥದನ್ನು ನಮ್ಮ ಪ್ರಾಸೆಸ್ ಈಸಿ ಮಾಡುತ್ತೆ. ಹಾಯ್, ಏನು ನಿಮ್ಮ ಹೆಸರು? ಯಶಸ್ವಿ. ಏನು ಓದ್ತಾ ಇದ್ದೀರಾ? 8th ಗ್ರೇಡಲ್ಲಿ. 8th. ಓಕೆ, ನಿಮ್ಮ ಏಜ್ ಎಷ್ಟು? ನಾನು 13. ಓಕೆ, ಕೆಲವೊಂದು ಆರ್ಟಿಕಲ್ನ ನಾನು ಕೇಳ್ತೀನಿ, ಹೇಳ್ತೀರಾ? ಆರ್ಟಿಕಲ್ 22, ಪ್ರೊಟೆಕ್ಷನ್ ಅಗೇನ್ಸ್ಟ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸರ್ಟೆನ್ ಕೇಸಸ್. ಓಕೆ. ಆರ್ಟಿಕಲ್ 44, ಯೂನಿಫಾರ್ಮ್ ಸಿವಿಲ್ ಕೋಡ್ ಫಾರ್ ಸಿಟಿಸನ್ಸ್. ಓಕೆ. ಆರ್ಟಿಕಲ್ 14, ಈಕ್ವಾಲಿಟಿ ಬಿಫೋರ್ ಲಾ. ಓಕೆ. ಸೊ ಇಷ್ಟು ಕೇಳಿದ್ರೆ ಸಾಕು, ನಾವು ಮಿಡಿಲ್ ಎಲ್ಲಿ ಕೇಳಿದ್ರು ಹೇಳ್ತಾ ಇದ್ದಾರೆ. ವೆರಿ ನೈಸ್. ನಮಸ್ತೆ. ನಮಸ್ತೆ. ನಿಮ್ಮ ಮಗುವಲ್ಲಿ ಏನು ಡಿಫ್ರೆನ್ಸ್ ನೋಡಿದ್ರೆ, ಅಂದರೆ ಈ ಕ್ಲಾಸ್ ಜಾಯ್ನ್ ಆದಮೇಲೆ ಇಂಪ್ರೂವ್ ಆಗಿದೆ ಅಂತ ತುಂಬ ಇಂಪ್ರೂವ್ ಆಗಿದ್ದಾಳೆ ಮೇಡಮ್. ನನಗೆ ತುಂಬ ಖುಷಿ ಆಗುತ್ತೆ. ಬೋಧಿ ವಿದ್ಯಾ ಮತ್ತು ವೈಷ್ಣವಿ ಮೇಡಮ್ ಹೇಳ್ಕೊಡೋ ರೀತಿ ಎಲ್ಲ ನನಗೆ ನನ್ನ ಮಗಳು ಇಷ್ಟೊಂದು ಇಂಪ್ರೂವ್ ಅಂತಲೂ ಅಂದರೆ ತುಂಬ ಖುಷಿ ಆಗುತ್ತೆ. ಅವಳು ಸ್ಟಾರ್ಟಿಂಗಲ್ಲೆಲ್ಲ ಓದ್ತಿದ್ಲು, ಆದರೆ 1 hour 2 hour ಓದ್ತಿದ್ಲು. ಈಗೆಲ್ಲ 10 minutes 15 minutesಲ್ಲೇ ಅವಳದು ಒಂದೊಂದು ಚಾಪ್ಟರ್ ಕ್ಲೋಸ್ ಮಾಡ್ತಾಳೆ. ಅದರಲ್ಲೊಳಗೆ ಹಿಸ್ಟ್ರಿ, ಪೊಲಿಟಿಕಲ್ ಅಂದರೆ ತುಂಬ ಇರಿಟೇಷನ್ ಇತ್ತು. ಈಗಂತೂ ಸೋಷಿಯಲ್ ಅಂದರೆ ಅವಳ ಫೇವ್ರೆಟ್ ಸಬ್ಜೆಕ್ಟ್ ಆಗಿದೆ. ಯಾಕೆ ಅಂದರೆ ಅವಳಿಗೆ ಅದರಲ್ಲಿ ಇಸ್ವಿಗಳೆಲ್ಲ ಬರುತ್ತೆ. ಅವಳು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ. ನನ್ನ ಬೋಧಿ ವಿದ್ಯೆ ಹಾಕಿದ್ಮೇಲೆ ಹಾಕಿ 20 days ಆದ್ರೂ ಅವಳು ಕಲ್ತಿರೋದು ನೋಡಿದ್ರೆ ಎಕ್ಸಲೆಂಟ್ ಅನಿಸುತ್ತೆ. ಅದೇ ಥರ ಇದನ್ನು ಎಲ್ಲ ಮಕ್ಕಳು ಕಲ್ತ್ರೆ ಪೇರೆಂಟ್ಸ್ಗೆ ಯಾವುದೇ ಒಂದು ರಿಸ್ಕ್ ಇರಲ್ಲ ಅನಿಸುತ್ತೆ. ಓದಿಸೋಂಥ ರಿಸ್ಕೇ ಇರಲ್ಲ. ಯಾಕಂದರೆ ಮ್ಯಾಮ್ ಆ ರೀತಿ ಅವರಿಗೆ ಯಾವ ಥರ ಮಕ್ಕಳಿಗೆ ಕಲಿಬೇಕು, ಈಸಿ ಮೆಥಡ್ಸ್ ಹೇಳ್ಕೊಟ್ಟಿದ್ದಾರೆ. ಹಾಗೆ ಅವಳು ಓದೋದಷ್ಟೇ ಟೈಮ್ನ ಫುಲ್ಲು ಕಡಿಮೆ ಮಾಡ್ಕೊಂಡಿದ್ದಾಳೆ. ಜೊತೆಗೆ ಅವಳ ತಂಗಿಗೆ ಅವಳೇ ಟೀಚರ್ ಆಗ್ಬಿಟ್ಟಿದ್ದಾಳೆ. ಈಗ ನನಗೆ ರಿಸ್ಕ್ ಕೊಡ್ತಾ ಇಲ್ಲ. ಓಕೆ, ಅಂದರೆ ಗಮನಿಸಿ ತುಂಬ ಖುಷಿ ಆಯಿತು ಮೇಡಮ್. ಹೌದು, ಅವಳು ಲಾಸ್ಟ್ ಟರ್ಮ್ ಯೂನಿಟ್ ಟೆಸ್ಟ್ಗಳಲ್ಲೆಲ್ಲ ಸೋಷಿಯಲ್ ಮ್ಯಾಥ್ಸ್ ಸ್ವಲ್ಪ ಕಡಿಮೆ ಆಗ್ತಿತ್ತು. ಈಗೆಲ್ಲ ಔಟ್ ಆಫ್ ಔಟು, ಎಲ್ಲ ಡಿಸ್ಟಿಂಕ್ಷನಲ್ಲೇ ಇರ್ತಾಳೆ. ಮ್ಯಾಮ್, ನಮ್ಮ ವ್ಯೂವರ್ಸ್ಗೂ ನೀವೇನಾದರೂ ಹೇಳ್ಕೊಡ್ತೀರಾ ವಿಡಿಯೋ ಮೂಲಕ? ಖಂಡಿತ. ಸೊ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇಂಟರ್ನ್ ಅದು ಅವ್ರಿಗೆ ಹೋಗುತ್ತೆ. ಸೊ ರೆಡಿ ಇದ್ದೀರಾ ಕಲಿಯೋದಕ್ಕೆ? ಸೊ ನಾನು ಇವಾಗ ಏನು ಹೇಳ್ಕೊಡ್ತೀನೋ ಅದನ್ನ ಬಾಡಿ ಪಾರ್ಟ್ಸ್ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಐ ಆಮ್ ಗೋಯಿಂಗ್ ಟು ಟೀಚ್ ಯು ಕಂಟ್ರೀಸ್ ವಿತ್ ಹೈಯೆಸ್ಟ್ ಪಾಪ್ಯುಲೇಷನ್. ಓಕೆ, ಸೊ ನಾನು ಹೇಳಿದಾಗ ಅದನ್ನ ವಿಜುವಲೈಸ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ತಲೆ ಮೇಲೆ ಒಂದು ಚಾಯ್ ಪಾಟ್ ಇದೆ. ಓಕೆ, ನಿಮ್ಮ ತಲೆ ಮೇಲೆ ಒಂದು ಚಾಯ್ ಪಾಟ್ ಇದೆ. ಓಕೆ, ನಿಮ್ಮ ಕಿವಿ ಒಳಗಡೆ ಯಾರೋ ಸೌತ್ ಇಂಡಿಯನ್ ಕರಿ ಆಗ್ತಾ ಇದ್ದಾರೆ. ನೀವು ಕಣ್ಣಿಂದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡ್ತಾ ಇದ್ದೀರಾ. ಕಣ್ಣಿಂದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ನೋಡ್ತಾ ಇದ್ದೀರಾ. ನಿಮ್ಮ ನೋಸ್ನ ಯು ಆರ್ ಪುಟಿಂಗ್ ಇಟ್ ಟು ಅ ಡೋ. ಚಪಾತಿ ಹಿಟ್ಟು ಡೋ ಇದೆಯಲ್ಲ, ಯು ಆರ್ ಪುಟಿಂಗ್ ಯುವರ್ ನೋಸ್ ಇನ್ ಟು ಅ ಡೋ. ಆಲ್ ರೈಟ್.
ನಿಮ್ಮ ಬಾಯಲ್ಲಿ ನೀವು ಬ್ರೆಡ್ ತಿಂತಾ ಇದ್ದೀರಾ, ಬ್ರೆಡ್ ಸೀಲ್ ಆಗಿಬಿಡ್ತು ನಿಮ್ಮ ಬಾಯಿ. ಆಲ್ ರೈಟ್. ನಿಮ್ಮ ಚಿನ್ ಮೇಲೆ ಒಂದು ಪ್ಯಾಕ್ ಆಫ್ ಕಾರ್ಡ್ಸ್ನ ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀರಾ. ಡೆಕ್ ಆಫ್ ಪ್ಯಾಕ್ ಆಫ್ ಕಾರ್ಡ್ಸ್ ಅಂತ ಹೇಳ್ತೀವಲ್ಲ, ಈ ಸ್ಪೀಡ್ ಕಾರ್ಡ್ಸು, ಅದನ್ನು ಬ್ಯಾಲೆನ್ಸ್ ಮಾಡ್ಕೊತಾ ಇದ್ದೀರಾ. ಸೊ ಇವಾಗ ಮ್ಯಾಜಿಕ್ ಕ್ಯಾನ್ ವಿ ಅಸೋಸಿಯೇಟ್ ದ ಕಂಟ್ರೀಸ್. ತಲೆ ಮೇಲೆ ಏನಿತ್ತು? ಟೀ ಪಾಟ್ ಇದೆ. ಚಾಯ್ ಪಾಟ್ ಅಂತ. ಚಾಯ್ ಮೀನ್ಸ್ ಚೈನಾ. ಓಕೆ. ಕಿವಿ ಒಳಗೆ ಏನ್ ಹಾಕಿದ್ವಿ? ಸೌತ್ ಇಂಡಿಯನ್ ಕರ್ರಿ. ಸೊ ಇಟ್ ಇಸ್ ಇಂಡಿಯಾ. ಸೌತ್ ಇಂಡಿಯನ್ ಕರಿ ಇಂಡಿಯಾ. ನೀವು ಕಣ್ಣಿಂದ ಏನ್ ನೋಡ್ತಾ ಇದ್ದೀರಾ? ಒಂದು ಫ್ರೇಮ್ ನೋಡ್ತಾ ಇದ್ದೀವಿ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಎಲ್ಲಿದೆ? USA ಇದೆ. ಅಮೇರಿಕಾಲಿದೆ. ಸೊ ಯು ಆರ್ ವಾಚಿಂಗ್ ದಟ್. ನೋಸ್ ನೋ ಯು ಆರ್ ಪುಟಿಂಗ್ ಇನ್ ಟು ಅ ಡೋ ಅಂದ್ರೆ ಇಂಡೋ. ಯು ಆರ್ ಪುಟಿಂಗ್ ಇನ್ ಟು ದ ಡೋ. ಇಂಡೋನೇಷಿಯಾ. ಯಾ. ಬ್ರೆಡ್ ತಿಂದು ಸೀಲ್ ಆಗ್ಬಿಡ್ತು. ಬ್ರೆಜಿಲ್. ಇಲ್ಲಿ ಪ್ಯಾಕ್ ಆಫ್ ಕಾರ್ಡ್ಸ್ ಇಟ್ಕೊಂಡಿದ್ವಿ. ಸೊ ವಾಟ್ ಇಸ್ ಇಟ್? ಪಾಕಿಸ್ತಾನ್. ಸೊ ಇಟ್ ಇಸ್ ಅ ಫನ್ ವೇ ಆಫ್ ಲರ್ನಿಂಗ್. ಸೊ ಹಂಗೆ ನಾವು ಮೆಮೊರೈಸ್ ಮಾಡಿದ್ರೆ ಅದು ಅದೇ ಆರ್ಡ್ರಲ್ಲಿ ಗ್ಯಾಪ್ ಇಟ್ಕೋಬೇಕು ನಾವು. ಸೊ ಫನಿ ವೇ ಆಫ್ ಮೆಮೊರೈಸಿಂಗ್. ಸೊ ಇವಾಗ ನಾನು ಹೇಳ್ಕೊಟ್ನಲ್ಲ ಹೆಂಗ್ ಅಸೋಸಿಯೇಟ್ ಮಾಡಿ ಕಂಟ್ರೀಸ್ನ, ನೀವು ರೀಕಾಲ್ ಮಾಡ್ತೀರಾ ಇವಾಗ? ಎಸ್, ಟ್ರೈ ಮಾಡಿ. ಓಕೆ. ಸೊ ಮೇಲೆ ಚಾಯ್ ಪಾಟ್ ಚೀನಾ. ಓಕೆ. ಕಿವಿಯೊಳಗೆ ಇಂದ ಸೌತ್ ಇಂಡಿಯನ್ ಕರ್ರಿ ಇಂಡಿಯಾ. ಅದಾದಮೇಲೆ ಕಣ್ಣು ಬಂದ್ಬಿಟ್ಟು ಪಿಕ್ಚರ್ USA. ವೆರಿ ಗುಡ್. ಆಮೇಲೆ ಮೂಗು ಡೋ ಹಾಕಿದ್ದೀವಿ ಇಂಡೋನೇಷಿಯಾ. ಆಮೇಲೆ ಬಾಯಿ ಒಳಗಡೆ ಬ್ರೆಜಿಲ್. ಆಮೇಲೆ ಚಿನ್ ಮೇಲೆ ಕಾರ್ಡ್ಸ್ ಇಟ್ಟಿದ್ದೀವಿ ಚೀನಾ. ಸಾರಿ ಪಾಕಿಸ್ತಾನ್. ವೆರಿ ಗುಡ್. ಪ್ಯಾಕ್ ಆಫ್ ಕಾರ್ಡ್ಸ್ ಪಾಕಿಸ್ತಾನ್. ಗ್ರೇಟ್. ನಾನು ಎಷ್ಟೊಂದು ಕಲ್ತ್ಬಿಟ್ಟೆ. ಸ್ವಲ್ಪ ಕನ್ಫ್ಯೂಸ್ ಆದೆ, ಬಟ್ ಇನ್ನೊಂದ್ಸಲ ನಾನು ರಿವೈಸ್ ಮಾಡಿದ್ರೆ ಎಲ್ಲ ನೆನಪು ಬಂದ್ಬಿಡುತ್ತೆ. ಇಷ್ಟು ಈಸಿ ಇರುತ್ತಾ? ಎಸ್, ಇಟ್ ಇಸ್ ಅ ಫನ್ ವೇ ಆಫ್ ಲರ್ನಿಂಗ್. ಇದನ್ನ ಆಂಟಿ ಬೋರಿಂಗ್ ಅಪ್ರೋಚ್ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಒಂದು ಸ್ಟೂಡೆಂಟ್ ಇದ್ದಾನೆ. ಸೊ 12th ಸ್ಟ್ಯಾಂಡರ್ಡ್ ಕಾನ್ಸೆಪ್ಟ್ನ ಒಂದು 7th ಸ್ಟ್ಯಾಂಡರ್ಡ್ ಹುಡುಗ ತುಂಬಾ ಈಸಿಯಾಗಿ ಮೆಮೊರೈಸ್ ಮಾಡಿ ರೀಕಾಲ್ ಮಾಡ್ತಾನೆ. ಹೌದು. ಅವ್ರ ಅಕ್ಕ 12th ಗ್ರೇಡ್. ಅವ್ರ ಅಕ್ಕನ ಸಬ್ಜೆಕ್ಟ್ಸ್ನ ತಗೊಂಡು ಅವ್ನು ಅದನ್ನ ಮೆಮೊರೈಸ್ ಮಾಡಿ ರೀಕಾಲ್ ಮಾಡ್ತಾ ಇದ್ದಾನೆ. ಸೊ ಈ 12th ಗ್ರೇಡ್ ಅಲ್ಲಿ ನೀಟ್ ಎಕ್ಸಾಮ್ ಅಲ್ಲೂ ಬರುತ್ತೆ, ಮೇನ್ ಬೋರ್ಡ್ ಎಕ್ಸಾಮ್ ಅಲ್ಲೂ ಬರುತ್ತೆ. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂತ ಇದೆ. ಒಂದಿಷ್ಟು ವ್ಯಾಲ್ಯೂಸ್ ಇದೆ. ಒಂದೊಂದು ಎಲಿಮೆಂಟ್ಗೂ ಒಂದಷ್ಟು ವ್ಯಾಲ್ಯೂಸ್ ಇದೆ. ಸೊ ಅದನ್ನೆಲ್ಲ ಗ್ಯಾಪ್ ಇಟ್ಕೋಬೇಕು. ಅದನ್ನ ಗ್ಯಾಪ್ ಇಟ್ಕೊಂಡು ಒಂದು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ ಅವರು ಬರೆಯುವಂಥ ಪ್ರಾಸೆಸ್ ಇದೆ. ಸೊ ಇವಾಗ ನೀವು ಒಂದಷ್ಟನ್ನ ಕೇಳಿದ್ರೆ ರ್ಯಾಪಿಡ್ ಫೈರ್ ತರ ಕೇಳಿದ್ರು ಹಿಲ್ ಬಿ ಏಬಲ್ ಟು ರೀಕಾಲ್. ಅಂಡ್ ಹಿಸ್ ಹೇಮಂತ್, ಅವ್ನು ಚನ್ನಪಟ್ಟಣದಿಂದ ಬಂದಿರೋದು. ಹಿ ಸ್ಟಡಿಂಗ್ ಇನ್ 7th ಗ್ರೇಡ್. ಓಕೆ. F minus 2.87, CO2 plus 1.81, Cl minus 1.36, Fe2 plus 0.77, I minus 0.54, Li minus 3.05. Very good. So she's Kavana, 12th grade student, 2nd PU biology ಓದ್ತಾ ಇದ್ದಾಳೆ, 2nd PUC. She's from ಚನ್ನಪಟ್ಟಣ. ಸೊ ಇದ್ರ ಬಗ್ಗೆ ಹೇಳ್ತೀಯಾ ಕವನ, ವಾಟ್ ಇಸ್ ದಿಸ್ ಆಲ್ ಅಬೌಟ್ ಅಂತ? ಇದು ಬಂದು ಅಮೈನೋ ಆಸಿಡ್ಸ್ ಮತ್ತು ಕೋಡಾನ್ಸ್ಗಳದ್ರದ್ದು, ಅಂದರೆ ಜೆನೆಟಿಕ್ಸಲ್ಲಿ ಬರುವಂಥದ್ದು 2nd PU ಬಯಾಲಜಿಯಲ್ಲಿ. ಅಂದರೆ ಇದು ಪ್ರತಿ ವರ್ಷ ನೀಟಿಗೂ ಕ್ವಶನ್ಸ್ ಬರ್ತಾ ಇರುತ್ತೆ, 3 or 4. ಮತ್ತು ನಮ್ಮ ಪಬ್ಲಿಕ್ ಮಾಮೂಲಿ ಬೋರ್ಡ್ ಎಕ್ಸಾಮ್ಸ್ಗಳಲ್ಲೂ ಕೊಡ್ತಿರ್ತಾರೆ. ಆದರೆ ನನಗೆ ಒಂದು ಪ್ರೌಡ್ ಮೂಮೆಂಟ್ ಅಂದರೆ ಇಷ್ಟೆಲ್ಲ ನಾನು ನೆನ್ಪಿಟ್ಕೊಂಡಿದ್ದೀನಲ್ಲ, ನನ್ನ ತಮ್ಮನಿಗೂ ಕಲಿಸಿದ್ದೀನಲ್ಲ. ಸೊ ಅದು ಮ್ಯಾಮಿಂದ ಮಾತ್ರ ತುಂಬ ನನಗೆ ಖುಷಿ ಆಗುತ್ತೆ. ಗ್ರೇಟ್. ಸೊ ಇದರಲ್ಲಿ ಕಾಂಬಿನೇಷನ್ ಆಫ್ 64 ಅಮೈನೋ ಆಸಿಡ್ಸ್ ಇದೆ. ಓಕೆ. ಸೊ ಇವಾಗ ನಾವು ಈ ಕೋಡ್ ಕೇಳಿದ್ರೆ ಆ ಮಗು ಯಾವ್ದಕ್ಕೆ ಏನೇನು ಅಮೈನೋ ಆಸಿಡ್ ನೇಮ್ ಹೇಳ್ತಾಳೆ ಅವಳು. ಸೊ ನಾನು ಇವಾಗ ಈ ಕೋಡ್ಸ್ ರ್ಯಾಂಡಮ್ ಆಗಿ ಕೇಳ್ತೀನಿ. ಸೊ ಅವಳು ಅಮೈನೋ ಆಸಿಡ್ ನೇಮ್ ಹೇಳ್ತಾಳೆ. ಓಕೆ. UGU, ಸಿಸ್ಟಿನ್, CCU, ಪ್ರೊಲೈನ್, AAU, ಆಸ್ಪರ್ಟಿನ್, GGU, ಗ್ಲೈಸಿನ್, AUG. ಮ್ಯಾಥ್ಯೋನಿನ್. ವೆರಿ ಗುಡ್, ಎಕ್ಸಲೆಂಟ್. ಸೊ ಇದ್ರ ಹಿಂದೆ ಮುಂದೆ ಹೆಂಗೆ ಕೇಳಿದ್ರು ಹೇಳೋ ಅಷ್ಟು ಕೆಪಾಸಿಟಿ ಅವಳಿಗಿದೆ. ಸೊ ಇಟ್ ಇಸ್ ಜಸ್ಟ್ ಇವನು ಮಾಡಬಲ್ಲ. ಸೊ ಇಟ್ ಇಸ್ ಜಸ್ಟ್ ದ ಟೆಕ್ನಿಕ್ ದಟ್ ಮ್ಯಾಟರ್ಸ್. ಮೋಸ್ಟ್ ಡಿಫಿಕಲ್ಟ್ ಕಾನ್ಸೆಪ್ಟ್ಸ್ನ ಈಸಿಯಾಗಿ ಮೆಮೊರೈಸ್ ಮಾಡೋದು ಹೀಗೆ.
ಸೊ ನಾನು ಸ್ಪೋರ್ಟ್ಸ್ ಅಂತ ಹೇಳಿದ್ದೆ ಅಲ್ಲ, ಸೊ ಅದ್ರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇವೆಂಟ್ ಇದೆ. ಅದು ನಮ್ಗೆಲ್ರಿಗೂ ಆ ಕಾರ್ಡ್ಸ್ ಅಂದ ತಕ್ಷಣ ಆಟ ಆಡೋಕ್ಕಷ್ಟೇ ನಾವು ಯೂಸ್ ಮಾಡೋದು. ಸೊ ಇದರಲ್ಲಿ ಒಂದು ಒಳ್ಳೆ ಮೆಮೊರೈಸೇಷನ್ ಟೆಕ್ನಿಕ್ ಕೂಡ ಇದೆ. ಸೊ ಅದನ್ನ ನನ್ನ ಸ್ಟೂಡೆಂಟ್ ಹೇಳ್ಕೊಟ್ಟಿದ್ದೀನಿ. ಈಸ್ ಅ ಸ್ಟೇಟ್ ಲೆವೆಲ್ ಮೆಮೊರಿ ಅಥ್ಲೀಟ್. ಓಕೆ, ಸೊ ಏನು ಮಾಡೋಣ ಅಂದರೆ ಇವಾಗ ಇದನ್ನು ಶಫಲ್ ಮಾಡಿ ಕೊಡ್ತೀನಿ. ಓಕೆ, 52 ಕಾರ್ಡ್ಸ್ ಇದೆ, 4 ಸಿಂಬಲ್ ಇದೆ. ಸೊ ಈಚ್ ಸಿಂಬಲ್ 13 ಕಾರ್ಡ್ಸ್ ಇರುತ್ತೆ. ಅದನ್ನು ನಾವು ಶಫಲ್ ಮಾಡಿ ಕೊಡ್ತೀವಿ. ಸೊ ಶಫಲ್ ಮಾಡಿ ಕೊಡೋದನ್ನು ಅದನ್ನು ಆ ಆರ್ಡರ್ನ ಮೆಮೊರೈಸ್ ಮಾಡಿ ಇದೊಂದು ಅರೇಂಜ್ ಡೆಕ್ ಇದು ಅದೇ ಥರ ಇದ್ರಲ್ಲಿ ಜೋಡಿಸ್ಕೊಡ್ತಾನೆ. ಓಕೆ, ಲೆಟ್ಸ್ ಸಿ. ಡನ್. ಇವಾಗ ರೀಕಾಲ್. ಸೊ ಇದು ಅವ್ನು ಮೆಮೊರೈಸ್ ಮಾಡಿದ್ದು ನಿಮ್ಮ ಕೈಲಿದೆ ಶಫಲ್ಡ್. ಅವ್ನು ಅದೇ ಥರ ಅರೇಂಜ್ ಮಾಡ್ಕೊಂಡಿದ್ದಾನೆ ರೀಕಾಲ್ ಮಾಡಿ. ಸೊ ಇವಾಗ ವ್ಯಾಲಿಡೇಟ್ ಮಾಡೋಣ, ಎರಡು ಸೇಮ್ ಇದೆಯೋ ಇಲ್ವೋ ಅಂತ. ಓಕೆ, ಯಾ. ಹೌದಲ್ಲ, ಅಂದರೆ ಇಡೀ ಕಾರ್ಡ್ಸ್ನೆಲ್ಲ ಹೀಗೇನೆ ಮೆಮೊರಿಯಲ್ಲಿ ಇಟ್ಕೋಬೋದಾ? ಫುಲ್ ಸೀಕ್ವೆನ್ಸ್ನ ಗ್ಯಾಪ್ ಇಟ್ಕೋಬೋದು. ಓಕೆ. ಸೊ ಈಗ ನೀವು ಡೆಕ್ ಆಫ್ ಕಾರ್ಡ್ಸ್ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು? ನಿಜವಾಗ್ಲೂ ಅದು ಅಷ್ಟೊಂದು ನೆನ್ಪಿಟ್ಕೊಳಕ್ಕೆ ಹೇಗಾಗತ್ತೆ? ಈಗ ಒಂದು 4-5 ಕಾರ್ಡ್ಸ್ ಅಂದರೆ ಓಕೆ, ಅಷ್ಟು ಕಾರ್ಡ್ಸನ್ನು ನೆನ್ಪಿಟ್ಕೊಂಡು ಕರೆಕ್ಟಾಗಿ ಗೆಸ್ ಮಾಡೋದು ಅದು ಹೇಗೆ ಅಂತ? ಎಸ್, ಇಟ್ ಇಸ್ ಪಾಸಿಬಲ್. ಬೇಸಿಕಲಿ ನಮ್ಮ ಮೈಂಡ್ ಪ್ರಾಸೆಸ್ನ ಚೇಂಜ್ ಮಾಡ್ತಾ ಇದ್ದೀವಿ. ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ನಾವು ಮಲ್ಟಿಪಲ್ ಟೈಮ್ಸ್ ರಿವಿಷನ್ ಮಾಡಲೇಬೇಕು. ಎಷ್ಟೊಂದು ಜನ ರಿವಿಷನ್ಗೆ ಅಂತಲೇ ಟೈಮ್ ಇಟ್ಕೊಂಡ್ಬಿಡ್ತಾರೆ. ಸೊ ಮಲ್ಟಿಪಲ್ ಟೈಮ್ಸ್ ಓದಿದ್ರೇ ನಮ್ಮ ಬ್ರೈನಿಗೆ ಹೋಗೋದು ಅನ್ನೋದು ಒಂದು ಮಿತ್ ನಮ್ಮದು. ಸೊ ಆ ಥರ ಅಲ್ಲ, ಇಟ್ ಇಸ್ ಜಸ್ಟ್ ಪಾಸಿಬಲ್. ಒಂದ್ಸತಿ ಓದಿದ್ರು ಗ್ಯಾಪ್ ಇಟ್ಕೊಳ್ಳೋಕೆ ಸಾಧ್ಯ ಇದೆ. ದಟ್ ಈಸ್ ವಾಟ್ ವಿ ಡೂ ಇನ್ ದಟ್ ಸ್ಪೋರ್ಟ್. ಸೊ ದಟ್ ಈಸ್ ವಾಟ್. ಆ್ಯಂಡ್ ಫೈನಲಿ ಟು ಟೆಲ್ ಯು, ಯೂಸ್ ಇಟ್ ಆರ್ ಲೂಸ್ ಇಟ್ ಅಂತ ಹೇಳ್ತೀವಿ. ಸೊ ನಾವು ಯೂಸ್ ಮಾಡಿದಷ್ಟು ಅದು ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ನಾವು ಯೂಸ್ ಮಾಡಿಲ್ಲ ಅಂದರೆ ಕಳ್ಕೋಬೇಕಾಗತ್ತೆ. ಸಿಮಿಲರ್ಲಿ ಇವಾಗ ನಾವು ಒಂದು ಕಾಲು ಫ್ರ್ಯಾಕ್ಚರ್ ಆಯಿತು, ಒಂದು 3 ವೀಕ್ಸು ಆ ಪ್ಲಾಸ್ಟರ್ ಹಾಕಿರ್ತಾರೆ, ನಾವು ಓಡಾಡೋದಕ್ಕಾಗೋದಿಲ್ಲ. ಸೊ ಆ 3 ವೀಕ್ಸ್ ಆ ಪ್ಲಾಸ್ಟರ್ ತೆಗೆದ್ಮೇಲೆ ನಾವು ಅದೇ ಸ್ಪೀಡಲ್ಲಿ ವಾಕ್ ಮಾಡೋದು ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ನಾವು ಯೂಸ್ ಮಾಡಿಲ್ಲ. ಅದೇ ರೀತಿ ಬ್ರೈನ್ ಕೂಡ ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಟೇಕನ್ ಫಾರ್ ಗ್ರಾಂಟೆಡ್ ಅನ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದನ್ನು ಸೇಫ್ ಲಾಕರ್ ಇದ್ದಂಗೆ ಬೇಕಾದಾಗ ಮಾತ್ರ ತಗೊಳ್ಳೋದು, ಯೂಸ್ ಮಾಡೋದು ಅಂತ. ಸೊ ಬೇಕಾದಾಗ ಮಾತ್ರ ಯೂಸ್ ಮಾಡ್ತೀನಿ ಅಂದರೆ ಅದು ಆ ರೀತಿ ವರ್ಕ್ ಆಗಲ್ಲ. ಸೊ ನಾವು ಎಷ್ಟು ಯೂಸ್ ಮಾಡ್ತೀವೋ ಅದು ಅಷ್ಟು ಸ್ಟಿಮ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಅದು ಅಲ್ಲದೆ ನಮ್ಮ ಯೂಟ್ಯೂಬ್ ಚಾನಲ್ ಬೋಧಿ ವಿದ್ಯಾ ಅಂತಿದೆ. ಅದರಲ್ಲಿ ಹೇಗೆ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾನೋ 15 ಜನ ಪ್ರೆಸಿಡೆಂಟ್ಸ್ ಇದ್ದಾರೆ, ಅವ್ರನ್ನೆಲ್ಲ ಹೆಂಗೆ ಈಸಿಯಾಗಿ ಗ್ಯಾಪ್ ಇಟ್ಕೊಳ್ಳೋದು ಅಂತ ಅದ್ರಲ್ಲಿ ಕೂಡ ಹೇಳ್ಕೊಟ್ಟಿದ್ದೀವಿ. ನಿಮ್ಮ ವೀಕ್ಷಕರು ಬೇಕಿದ್ರೆ ಅಲ್ಲೂ ಹೋಗಿ ಕಲಿಬೋದು. ಓಕೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ವಾ? ಒಂದ್ಸಲ ಹೋಗ್ಬಿಟ್ಟು ನೀವು ಚೆಕ್ ಮಾಡಿ ಹೇಗೆ ಅವ್ರು ಹೇಳ್ಕೊಡ್ತಾರೆ ಅನ್ನೋದು ನಿಮಗೂ ಒಂದು ಐಡಿಯಾ ಬರುತ್ತೆ, ಜನರಿಗೂ ಗೊತ್ತಾಗುತ್ತೆ ಅಲ್ವಾ? ಸೊ ಇನ್ನು ಮೇಯ್ನಾಗಿ ನಿಮ್ಮ ಕೋರ್ಸ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಸೊ ಈ ಕೋರ್ಸ್ನು ಸಣ್ಣ ಮಕ್ಕಳಿಂದ ಹಿಡಿದು 80-70 ಇಯರ್ಸ್ ಏಜ್ನವರು ಕಲಿಬೋದು. ನಮ್ಮ ಹತ್ರ 70 ಇಯರ್ಸ್ ಗ್ರ್ಯಾಂಡ್ ಪೇರೆಂಟ್ಸ್ ಕೂಡ ಕಲಿತು ಮಕ್ಕಳಿಗೆ ಹೇಳ್ಕೊಟ್ಟಿರೋ ಉದಾಹರಣೆ ಇದೆ. ಸೊ ಬೇಸಿಕಲಿ ನಾನು ಊಂಬಿಂದನೇ ನನ್ನ ಮಕ್ಕಳನ್ನು ಟ್ರೈನ್ ಮಾಡಿದ್ದೆ. ಇಟ್ ಈಸ್ ಪಾಸಿಬಲ್. ಸೊ ಏಜ್ ಗ್ರೂಪ್ ಫ್ರಮ್ ಅರೌಂಡ್ 6 to 10 ಇಯರ್ಸ್ ಏಜ್ ಗ್ರೂಪಿಗೆ ನಾವೇನು ಹೇಳ್ತೀವಿ, ಪೇರೆಂಟ್ ಕಲಿತು ನಿಧಾನವಾಗಿ ಹೇಳ್ಕೊಡ್ಬೋದು ಮಕ್ಕಳು. 10 ಇಯರ್ಸ್ ಬಿಕಾಸ್ ಸ್ಕ್ರೀನ್ ಟೈಮ್ ಇಸ್ ನಾಟ್ ಪ್ರಿಫರಬಲ್. ಅವ್ರು ಅಷ್ಟೊತ್ತೆಲ್ಲ ಕ್ಲಾಸಲ್ಲಿ ಕೂತ್ಕೊಳ್ಳೋದು ಇಟ್ ಇಸ್ ನಾಟ್ ಅಡ್ವೈಸಬಲ್. ಸೊ ಅಂತ ಮಕ್ಕಳಿಗೆ ಪೇರೆಂಟ್ಸ್ ಕಲಿತು ಹೇಳ್ಕೊಡ್ಬೋದು. ಇನ್ನ 10 ಇಯರ್ಸ್ ಅಂಡ್ ಅಬೋವ್ ಮಕ್ಕಳೇ ಕೂತು ಕಲಿಬೋದು. ಸೊ ಬೇಸಿಕಲಿ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಇಂದ ಒಂದು ಕೋರ್ಸ್ ಡಿಸೈನ್ ಮಾಡಿದ್ದೀವಿ ನಾವು. ಸೊ ಅದು 15 days ಕೋರ್ಸ್ ಆಗಿರುತ್ತೆ. 15 days ಎವ್ರಿ ಡೇ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ನಡೆಯುತ್ತೆ. ಈವ್ನಿಂಗ್ 7 to 8:30 ಇರುತ್ತೆ. 1.5 hour ಪಾಠ ಮಾಡ್ತೀವಿ, ಫಾಲೋಡ್ ಬೈ 4 follow-up sessions ದಟ್ ವಿಲ್ ಬಿ ಆನ್ ಎವ್ರಿ ಸಂಡೇಸ್. ಸೊ ಬೇಸಿಕ್ ಆಗಿ ನಮ್ಮ ಕೋರ್ಸ್ ಕಂಪ್ಲೀಟ್ ಆಗೋದಕ್ಕೆ ನಿಮಗೆ 2 to 3 months ತಗೊಳ್ತೀವಿ. 2 to 3 months. ಸೊ 15 days ಅಲ್ಲಿ ಬೇಸಿಕ್ ಲರ್ನಿಂಗ್ ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಸೊ ಹೆಂಗರ್
ಕಿಡ್ಸ್ಗೆ ಪೇರೆಂಟ್ ಕೂತು ಕಲ್ತಾಗ, ಇವಾಗ ಸಿನಿಮಾಗೆ ಕಲಿಸ್ಬೇಕಾದ್ರೆ ನೀವು ಕೂತಿದ್ರಿ, ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಹೆಂಗ್ ವರ್ಕ್ ಆಗತ್ತೆ, ಹೆಂಗೆ ಯೋಚನೆ ಮಾಡ್ಬೋದು ಅಂತ. ಸೊ ಆ ಬೂಸ್ಟರ್ಸ್ ಟ್ರಿಗರ್ಸ್ ಅವಳಿಗೆ ಅದ್ ಗ್ಯಾಪ್ಕ ಬಂದು ಇನ್ನೇನಕ್ಕೋ ಅಸೋಸಿಯೇಟ್ ಮಾಡಿದ್ವಿ, ಅದನ್ನ ಗ್ಯಾಪ್ಕ ಬಂದು ಅವಳ ಕಂಟ್ರಿ ನೇಮ್ ಹೇಳಕ್ ಸಾಧ್ಯ ಆಯ್ತು. ಸೊ ದಿಸ್ ಇಸ್ ಹೌ ಆರ್ ಕೋರ್ಸ್ ವರ್ಕ್ಸ್. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ, ನೀವು ಕೂಡ ಈ ಕೋರ್ಸ್ನ ಜಾಯ್ನ್ ಆಗಬೇಕು ಅಂದರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಟ್ಟಿರ್ತೀನಿ, ನೀವು ಕಾಲ್ ಮಾಡಿಬಿಟ್ಟು ನಿಮ್ಮ ಮಕ್ಕಳು ಯಾವ ಏಜಲ್ಲಿದ್ದಾರೋ ಸೊ ನೀವು ಹೇಗೆ ಜಾಯಿನ್ ಮಾಡಬೇಕು ಎಲ್ಲದು ನೀವು ವೈಷ್ಣವಿ ಅವ್ರ ಹತ್ರ ಡಿಸ್ಕಸ್ ಮಾಡ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲಿ ಅವರ ಯೂಟ್ಯೂಬ್ ಚಾನಲ್ ಇದೆ, ನೀವು ಒಂದ್ಸಲ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಓಕೆ, ಇವತ್ತಿನ ವಿಡಿಯೋ ಅಂತೂ ತುಂಬಾ ಯೂಸ್ಫುಲ್ ಆಯಿತು ಆ್ಯಂಡ್ ಎಸ್ಪೆಷಲಿ ನನಗೆ ಅಂದರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ನಾನು ಕೂಡ ಕಲಿತೆ, ಫನ್ನಿಯಾಗಿತ್ತು, ಚೆನ್ನಾಗಿತ್ತು. ಬಟ್ ಈ ರೀತಿ ಹೇಳ್ಕೊಡೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್. ಈ ಥರ ಬರಬೇಕು, ಯಾಕೆಂದರೆ ಅವರಿಗೆ ಓದಬೇಕು ಅನ್ನೋದು ಇಂಟ್ರೆಸ್ಟ್ ಆದರೂ ಬರುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮಗೆ ನೆನಪಿರೋದಿಲ್ಲ, ನಮ್ಗೆ ಓದೋಕ್ಕೆ ಇಷ್ಟ ಇಲ್ಲ ಅಂಥೇಳಿ ಎಷ್ಟೋ ಮಕ್ಕಳನ್ನ ನೋಡಿಬಿಟ್ಟಿದ್ದೀವಿ. ಸೊ ಆ ಥರ ಆಗಬಾರ್ದು. ಸೊ ನಿಮ್ಮ ಕೋರ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್, ನೀವು ಅಷ್ಟು ದೂರದಿಂದ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಹೇಗಿತ್ತು ಈ ಕೋರ್ಸ್, ಆಲ್ರೆಡಿ ನೀವೇನಾದರೂ ಜಾಯ್ನ್ ಆಗಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ಕಾಮೆಂಟ್ಸ್ ಮೂಲಕ ತಿಳಿಸ್ಕೋಬೋದು. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.